ಓಕೆ. ನಾವು ಫಸ್ಟ್ ಡೇ ಇಂದ ನಾವು ಯಾವ್ಯಾವ್ದನ್ನ ಹೀಲ್ ಮಾಡ್ಕೊಂತ ಬಂದಿವಿ ಅಂತ ಹೇಳಿದ್ರೆ, ಭಯದಿಂದ ಮುಕ್ತಿನ, ಮನಸ್ಸಿನ ಶುದ್ಧೀಕರಣವನ್ನ. ಓಕೆನಾ. ಮೊದಲು ಮನಸ್ಸಿನ ಶುದ್ಧೀಕರಣ ಮಾಡಿದ್ವಿ, ಆಮೇಲೆ ಭಯದಿಂದ ಮುಕ್ತಿ ಮಾಡಿದ್ವಿ, ನೆಕ್ಸ್ಟ್ ಸೆಲ್ಫ್ ಹೀಲಿಂಗ್ ಮಾಡಿದ್ವಿ. ಇವಾಗ ನಾವು ಅದರ್ಸ್ ಹೀಲಿಂಗ್. ಓಕೆನಾ. ಅದರ್ಸ್ ಹೀಲಿಂಗ್ ಅಂತ ಅಂದ್ರೆ ಏನು? ನಮ್ಮ ಜೀವನದಲ್ಲಿ ಒಂದು ಪ್ರೀತಿ ಮತ್ತೆ ನೆಮ್ಮದಿ, ಇವು ನಮ್ಮ ಜೀವನಕ್ಕೆ ಒಂದು ಆಧಾರಿತವಾದಂತಹ ಕ್ಷಣ. ಅಂದ್ರೆ ನಮಗೆ ಯಾವ ಫೀಲಿಂಗ್ ಬೇಕಪ್ಪ ಅಂತ ಹೇಳಿದ್ರೆ, ಮನಸ್ಸಿಗೆ ಒಂದು ಶಾಂತಿ ಬೇಕು ಮತ್ತೆ ನೆಮ್ಮದಿ ಬೇಕು. ಇದು ಯಾವ್ದ್ರಿಂದ ನಡೆಯುತ್ತೆ? ನಮ್ಮ ಸಂಬಂಧಗಳ ಮೇಲೆ ಇರುವಂತಹ ಪ್ರತಿ ಒಂದು ವಿಚಾರದಲ್ಲಿಯೂ ಸಹಿತ ನಮ್ಮ ದಿನದ ಆಕ್ಟಿವಿಟಿಯಲ್ಲಿ ಇರುತ್ತೆ. ಓಕೆನಾ. ಇವತ್ತು ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಎಷ್ಟು ಸುಖವಾಗಿ, ಎಷ್ಟು ಖುಷಿಯಿಂದ ಇದ್ದೀವಿ ಅನ್ನೋದು. ಓಕೆನಾ. ಓಕೆ. ನಮ್ಮ ದಿನದಲ್ಲಿ, ನಮ್ಮ ಮನೇಲಿ, ನಮ್ಮ ಫ್ಯಾಮಿಲಿ ಜೊತೆ ನಾವು ಎಷ್ಟು ಚೆನ್ನಾಗಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡ್ಬೇಕು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತಿನ ದಿನದಲ್ಲಿ, ಓಕೆನಾ, ಇವತ್ತಿನ ದಿನದಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಸಂಬಂಧಗಳಲ್ಲಿ ಜಾಸ್ತಿ ಕೆಲಸದ ಒತ್ತಡದಿಂದ ನಾವು ತುಂಬಾನೇ ಹಿಂದೆ ಉಳಿದಿದ್ದೀವಿ. ಸಂಬಂಧಗಳ ಮಧ್ಯೆ ಯಾವುದೇ ತರದ ಪ್ರೀತಿಗಳಿಲ್ಲ. ಇವತ್ತು ನಮ್ಮ ಜೀವನದಲ್ಲಿ ಸಂತೋಷ, ನೆಮ್ಮದಿ ಬೇಕು ಅಂತ ಹೇಳಿದ್ರೆ, ಹೆಚ್ಚಕ್ ಬೇಕು ಅಂದ್ರೆ ಸಂಬಂಧಗಳ ಮೇಲೆಯೇ ಆಧಾರಿತವಾಗಿರುತ್ತೆ. ಓಕೆನಾ. ಇವಾಗ ಮನೆಯಲ್ಲಿ ಗಂಡ ಹೆಂಡತಿ ವಿಚಾರವಾಗಿ ಆಗಿರ್ಬೋದು, ಸ್ನೇಹಿತರ ಮಧ್ಯೆ ಆಗಿರ್ಬೋದು, ಮಕ್ಕಳ ಮಧ್ಯೆ ಆಗಿರ್ಬೋದು, ಅಥವಾ ನಾವು ಮಾಡುವಂತಹ ಕೆಲಸದ ಜಾಗದಲ್ಲಿ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುತ್ತವೆ. ಮನಸ್ಸಲ್ಲೇ ಇಟ್ಕೊಂಡಿರ್ತೀವಲ್ಲ. ಓಕೆನಾ. ಅಲ್ಲಿ ನಡೆದಿರುವಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ಸಹಿತ ನಾವು ಮನಸ್ಸಲ್ಲೇ ಇಟ್ಕೊಂಡು ಅದನ್ನ ನಾವು ಮನ್ಸಲ್ಲೇ ಇಟ್ಕೊಂಡು ಅದನ್ನ ನಾವು ಪ್ರತಿ ದಿನ, ಇಡೀ ದಿನನೂ ನಾವು ಅದನ್ನ ಕ್ಯಾರಿ ಮಾಡ್ತಾ ಇರ್ತೀವಿ. ಓಕೆನಾ. ಅದು ಅವರು ನಮ್ಮ ಮನೇಲಿ ಹಸ್ಬೆಂಡ್ ಏನೋ ಅಂದ್ರು, ಆ ವಿಚಾರನ ಇಡೀ ದಿನ ನಾವು ಮನ್ಸಲ್ಲೇ ಕೊರಗ್ತಾ ಇರೋದು. ಆ ಮನ್ಸಲ್ಲೇ ಕೊರಗೋದ್ರಿಂದ ಅದೇನಾಗುತ್ತೆ, ನಾವು ಪ್ರತಿ ದಿನ ನಾವು ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ನಮ್ಮ ಮಾನಸಿಕವಾಗಿ ನಮಗೆ ನಾವೇ ಕೊರಗ್ತಾ ಇರ್ತೀವಿ. ಅದನ್ನ ಬ್ಲಾಕೇಜ್ ಮಾಡ್ಕೊಂತೀವಿ. ಇಬ್ರ ಮಧ್ಯೆ ಒಂದು ಕನೆಕ್ಷನ್ ಬೆಳೆಯುತ್ತೆ ಅಲ್ಲಿ. ನಮ್ಮಿಬ್ಬರ ಮಧ್ಯೆ ಯಾವ ರೀತಿ ಕನೆಕ್ಷನ್ ಅಂತ ಹೇಳಿದ್ರೆ, ಅವರಲ್ಲಿ ಸಿಟ್ಟು, ಕೋಪ, ಹಠ. ನಿಮ್ ಕಡೆನೂ ಅಷ್ಟೇ, ಅದೇ ಕೋಪ, ಅದೇ ಸಿಟ್ಟು, ಅದೇ ಇದು. ಆದ್ರೆ ಅದರಲ್ಲಿ ಒಬ್ರಾದ್ರೂ ಅವರನ್ನ ಅಂದಿದ್ದಾರೆ, ಇವಾಗ ಅಂದಿದ್ದಾರೆ, ಮುಗ್ದು ಹೋಯ್ತು ಅಂತ ಹೇಳಿ ಒಬ್ರಾದ್ರೂ ಕ್ಷಮೆ ಕೇಳಿದ್ರು ಅಂತ ಹೇಳಿದ್ರೆ, ಅಲ್ಲಿರುವಂತಹ ಸಮಸ್ಯೆ ಎಷ್ಟೋ ಬಗೆಹರಿಯುತ್ತೆ. ಆದ್ರೆ ಇಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಇಡೀ ದಿನ ಅವರು ಬೈದ್ ಹೋಗಿರ್ತಾರೆ, ಆಫೀಸಿಗೆ ಹೋಗ್ಬಿಡ್ತಾರೆ, ಬಟ್ ನಾವು ಮನೆಯಾಗಿರ್ತೀವಿ. ಅವ್ರು ನನಗೆ ಹೀಗಂದ್ರು, ಅವ್ರು ನನಗೆ ಹೀಗಂದ್ರು, ಫೋನ್ ಮಾಡಿದ್ರು, ಅಮ್ಮ ಫೋನ್ ಮಾಡಿದ್ರು, ಅಮ್ಮನಿದ್ರಿಗೆ ಹೇಳಿದೆ, ಅಕ್ಕ ಫೋನ್ ಮಾಡಿದ್ಲು, ಅವ್ರಿದ್ರಿಗೆ ಹೇಳಿದೆ. ಈ ರೀತಿಯಾಗಿ ನಾವು ಇಡೀ ದಿನ ಅದನ್ನೇ ಕ್ಯಾರಿ ಮಾಡ್ತೀವಿ. ಓಕೆನಾ. ಈಗ ಆಫೀಸಲ್ಲಿ ಸರ್ ಇದ್ದಾರೆ, ಅವ್ರು ಏನೋ ಒಂದು ಕೆಲ್ಸಕ್ಕೆ ಹೋಗಿರುತ್ತೆ. ಆ ಕೆಲಸ ಮಾಡಿದ ಜಾಗದಲ್ಲಿ ಸಹಿತ ನಾವು, ಅವ್ರು ನನಗೆ ಹಿಂಗಂದ್ರು, ನಾ ಕೆಲಸ ಸರಿಯಾಗಿ ಮಾಡಿದ್ದೆ, ಅವ್ರು ನನಗೆ ಈ ತರ ಮಾತಾಡಿದ್ರು, ಯಾಕಾಯ್ತು, ಯಾರು ಹಿಂಗ್ ಮಾತಾಡಿದ್ರು, ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಮಧ್ಯೆ ನೀವು ಏನ್ ಮಾಡ್ತಿದ್ರ, ಒಂದು ಸಿಟ್ಟು. ಅವ್ರನ್ನ ಸಹಿತ ನೀವು ದ್ವೇಷ ಮಾಡೋದಕ್ ಪ್ರಯತ್ನ ಮಾಡ್ತೀರಾ. ಅಲ್ಲಿ ಸಹಿತ ಒಂದು ಬ್ಲಾಕೇಜ್ ಬಂತು. ಓಕೆನಾ. ಮತ್ತೆ ಮಕ್ಕಳ ವಿಚಾರದಲ್ಲಿ, ಇಲ್ಲಿ ಮಕ್ಕಳಿಗೆ ಏನ್ ಮಾಡ್ತೀರಾ, ಪ್ರತಿದಿನಾನು ಆ ಸಣ್ಣ ಮಕ್ಕಳು ಅಂತ ಹೇಳಿದಾಗ ಅವ್ರದ್ದು ಆಟದ ಸ್ವಭಾವ, ಅಥವಾ ಅವ್ರ ಕೆಲ್ಸನ ಆಕ್ಟಿವಿಟಿ, ಅವ್ರನ್ನ ತಡೆಯೋದಕ್ ಆಗಲ್ಲ. ಅವ್ರ ಮೈಂಡ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಅವ್ರು ಏನೇನ್ ಕೆಲಸ ಮಾಡ್ತಾರ, ಅವ್ರ ಮೈಂಡ್ ಒಂದು ನಿಮಿಷಕ್ಕೆ ಎಷ್ಟು ಸರಿ ಅವ್ರು ಆ ಕೆಲಸ ಬಿಟ್ಟೆ, ಅದು ಬಿಟ್ಟೆ, ಇದ್ ಬಿಟ್ಟೆ, ಹೀಗೆ ಪ್ರತಿ ಒಂದು. ಈಗ ಒಂದ್ಸರಿ ಬರೀತಾರೆ, ಒಂದ್ಸರಿ ಆಟ ಆಡ್ತಾರೆ, ಒಂದ್ಸರಿ ಹೊರಗೆ ಹೋಗ್ತಾರೆ, ಅವ್ರನ್ನ ನಾವು ತಡೆಯಕ್ ಆಗೋದಿಲ್ಲ. ಆವಾಗ ನಾವೇನ್ ಮಾಡ್ತೀವಿ, ನಮ್ ಕೆಲ್ಸದ ಒತ್ತಡ ಅಥವಾ ಮನೇಲಿ ಬೈದಿರೋ ವಿಚಾರಕ್ಕೆ ನಾವೇನ್ ಮಾಡ್ತೀವಿ, ಮಕ್ಕಳ ಮೇಲೆ ಸಿಟ್ ಮಾಡೋಕ್ ಹೋಗ್ತೀವಿ. ಆಗ ನಾವು ಮಕ್ಳಿಗೆ ಏನ್ ಮಾಡ್ತೀವಿ, ಸಿಟ್ಟು ಮಾಡಿದಕ್ಕೆ ಅವ್ರು ನಮ್ಮನ್ನ ದ್ವೇಷ ಮಾಡೋದಕ್ ಪ್ರಯತ್ನ ಮಾಡ್ತಾರೆ. ದ್ವೇಷ ಮಾಡಕ್ ಹೊಂದ್ಕೊಂಡ್ಬಿಡ್ತಾರ ಅವ್ರನ್ನ. ನಮ್ಮಮ್ಮ ನನಗ್ ಬೈದ್ಲು, ನಮ್ಮ ಅಪ್ಪಾಜಿ ನನಗ್ ಬೈತು. ನಾವು ಅದನ್ನ ಅವರಿಗೆ ಯಾವ ರೀತಿಯಾಗಿ ಪ್ರೀತಿಯಿಂದ ಹೇಳ್ಬೇಕು, ಅದನ್ನ ನಾವು ಹೇಳಿದ್ವಿ ಅಂದ್ರೆ ಮಕ್ಕಳು ಕೇಳ್ತಾರೆ. ಅದನ್ನೇ ನಾವು ಹಸ್ಬೆಂಡ್ ಆಗಿರ್ಬೋದು, ಮನೇಲಿ ಯಾರೇ ಆಗಿರ್ಬೋದು, ನಾವು ಅಲ್ಲಿ ಏನಾದ್ರೂ ನಾವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ ಅಂದ್ರೆ, ಅದನ್ನ ಆ ಕ್ಷಣಕ್ಕೆ ನಾವು ನಮ್ಮಲ್ಲಿರುವಂತಹ ಕೋಪನ ನಾವು ಬದಿಗಿಡ್ಬೇಕು. ಓಕೆನಾ. ಆಗಿರ್ಬೋದು, ಅವ್ರು ಏನೋ ಅಂದಿರ್ಬೋದು, ಆಗುತ್ತೆ. ಓಕೆನಾ. ಒಂದು ಕುಟುಂಬ ಅಂದ್ರೆ ಆಗುತ್ತೆ, ಅಲ್ಲಿ ಸಹಿತ ಒಂದು ಸಮಸ್ಯೆಗಳನ್ನ ನೋಡ್ತಾನೆ ಇರ್ತೀವಿ. ಯಾಕೆಂದ್ರೆ ಫ್ಯಾಮಿಲಿ ಅಂದ್ಮೇಲೆ ಎಲ್ಲಾ ತರದಲ್ಲೂ ಸಹಿತ ಇರುತ್ತೆ. ಮತ್ತೆ ನಾವು ಮಾಡೋ ಕೆಲ್ಸದ ಜಾಗದಲ್ಲಿ
ಮನೇಲೆ ಸಂಬಂಧದಲ್ಲೇ ನಮಗೆ ಬಿರುಕು ಬರುತ್ತಂತೆ, ಜಗಳ ಮಾಡ್ತದಂತೆ. ಇನ್ನು ಅವ್ರಿಗೂ ನಮಗೆ ಕನೆಕ್ಷನ್ನೇ ಇರಲ್ಲ. ಅಲ್ಲಿ ಮಾಡುವಂತಹ ಜಾಬ್, ಕೆಲಸ ಮಾಡುವಂತಹ ಜಾಗದಲ್ಲಿ ಅವರೇ ಬೇರೆ ಕಡೆಯಿಂದ ಬರ್ತಾರೆ, ನಾವೇ ಬೇರೆ ಕಡೆಯಿಂದ ಬರ್ತೀವಿ. ಅವ್ರ ಎನರ್ಜಿನೇ ಬೇರೆ ಇರುತ್ತೆ, ನಮ್ಮ ಎನರ್ಜಿನೇ ಬೇರೆ ಇರುತ್ತೆ. ಅವ್ರು ನಮ್ ಜೊತೆ ಹೊಂದ್ಕೊಳಕ್ ಆಗತ್ತಾ? ಆದ್ರೂ ಸಹಿತ ಅಲ್ಲಿ ಅದನ್ನ ನಾವು ಸರಿಯಾಗಿ ತೂಗಿಸ್ಕೊಂಡು ಹೋಗ್ಬೇಕಾಗತ್ತೆ. ಉದಾಹರಣೆಗೆ ಏನಪ್ಪಾ ಅಂತ ಹೇಳಿದ್ರೆ, ಈಗ 2 ಮೊಬೈಲ್ ಇದಾವೆ ಅಂತ ತಿಳ್ಕೊಳ್ಳಿ. ನೀವು ಒಂದ್ ಮೊಬೈಲ್ ಇಂದ ಒಂದ್ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡ್ಬೇಕು, ಒಂದ್ ಫೈಲ್ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಓಕೆನಾ? ಆ ಫೈಲ್ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದ್ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಹೋಗ್ಬಿಟ್ಟಿದೆ. ಇವಾಗ ಒಂದ್ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಇದೆ. ಅವಾಗ ಏನ್ ಮಾಡ್ತೀವಿ, ಆ ಮೊಬೈಲಿನ ಹಾಟ್ಸ್ಪಾಟ್, ಈ ವೈಫೈ ಕನೆಕ್ಷನ್ ಮಾಡಿ ಈ ಮೊಬೈಲ್ಗೆ ಹಾಟ್ಸ್ಪಾಟ್ ಆನ್ ಮಾಡ್ತೀವಿ. ಅಲ್ಲಿ 2 ಕನೆಕ್ಷನ್ ಸರಿಯಾಗಿ ಇದು ಸಿಕ್ತು ಅಂದ್ರೆ, ನೆಟ್ವರ್ಕ್ ಸಿಕ್ತು ಅಂತ ಹೇಳಿದ್ರೆ ಈ ಕಡೆಯಿಂದ ಫೈಲ್ ಆ ಮೊಬೈಲಿಗೆ ಹೋಗುತ್ತೆ. ಓಕೆನಾ? ಅಲ್ಲಿ ನೆಟ್ವರ್ಕ್ ಸಿಗ್ಲಿಲ್ಲ, ಅಲ್ಲಿ ಸಿಗ್ನಲ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಆ ಫೈಲ್ ಅಲ್ಲಿಗೆ ಹೋಗಲ್ಲ. ಅಂದ್ರೆ ನಿಮ್ಮ ಸಿಟ್ಟು ಸಹಿತ, ಆ ಮೊಬೈಲ್ ನಲ್ಲಿರುವಂತಹ ಕನೆಕ್ಷನ್ ಸಹಿತ ಅಲ್ಲಿ ಕಟ್ ಆಗುತ್ತೆ. ನಮ್ಮ ಮನಸ್ಸು ಅದೇ ತರನೇ, ಆ ಮೊಬೈಲ್ ತರಾನೇ. ಒಂದು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿ ಒಂದು ಎನರ್ಜಿ, ಯಾವ ತರ ಅದೃಶ್ಯವಾದ ಎನರ್ಜಿ ಕನೆಕ್ಷನ್ ಮಾಡ್ತೀವಿ ನಾವು, ಅದನ್ನ ಬ್ಲಾಕೇಜ್ ಮೇಲೆ ಮಾಡ್ಕೊಂತ ಹೋಗ್ತೀವಿ. ನೆಟ್ವರ್ಕ್ ನಕಾರಾತ್ಮಕ ಭಾವನೆಗಳನ್ನ ಪ್ರತಿ ದಿನಾನು ಅದನ್ನ ರೂಢಿಸ್ಕೊತಾ ಹೋಗ್ತೀವಿ. ಅವ್ರ ಮೇಲೆ ಒಂದು ನೆಗೆಟಿವ್ ಅಂತಾನೆ ಹೇಳ್ಬೋದು. ಇವತ್ತು ಅವ್ರು ಒಂದಿನ ಸಿಟ್ ಮಾಡ್ಕೊಂಡು ನಮಗೆ ಬೈದಿರ್ತಾರೆ ಅಂತ ಹೇಳಿದ್ರೆ, ಅದನ್ನ ಪದೇ 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 ಹೇಳ್ತಾ, ಪ್ರತಿ ದಿನಾನು ಹೇಳ್ತಾ ಅದನ್ನ ಏನ್ ಮಾಡ್ತೀವಿ, ಅದು ರೂಢಿನೇ ಮಾಡ್ಕೊಂಡ್ಬಿಡ್ತೀವಿ. ಅದ್ರ ರೂಢಿಯಾಗಿದ್ದು ನಮ್ಮ ಸಂಬಂಧದಲ್ಲಿ ದೊಡ್ಡ ಒಂದು ಬಿರುಕನ್ನೇ ಸ್ಟಾರ್ಟ್ ಮಾಡ್ಕೊಂತೀವಿ. ಓಕೆನಾ? ದೊಡ್ಡ ಬಿರುಕೆ ಬರ್ತಾ ಹೋಗುತ್ತೆ ಅಲ್ಲಿ. ಆದ್ರೆ ಆ ಕ್ಷಣದಲ್ಲಿ ಹೋಗಿದೆ ಅಂತ ಹೇಳಿ ನಾವು ಅದನ್ನ ಮುಂದುವರ್ಸ್ಕೊಂಡು ನಾವು ಹೋದ್ವಿ ಅಂತ ಹೇಳಿದ್ರೆ, ಆ ಸಂಬಂಧನು ಸಹಿತ ಒಂದು ಕನೆಕ್ಷನ್ ಇಂದ, ಅಂದ್ರೆ ಅದು ಪ್ರೀತಿ ಬರುತ್ತೆ, ಅಲ್ಲಿ ಪ್ರೀತಿ ಹುಟ್ಟುತ್ತೆ. ಈಗ ಎದುರಿಗೆ ಬಂದ ಆ ವ್ಯಕ್ತಿ ನಮ್ ಜೊತೆ ನಮಗೇನೋ ಅಂದ್ರು, ಆ ವ್ಯಕ್ತಿ ಎದುರಿಗೆ ಬಂದ ಅಂತ ತಿಳ್ಕೊಳ್ರಿ. ಆ ವ್ಯಕ್ತಿ ನಾವ್ ಮಾತಾಡ್ಸ್ತೀವಿ, ಫ್ರೆಂಡ್ ಆಗಿರ್ಬೋದು ಅಥವಾ ಮಕ್ಕಳೇ ಆಗಿರ್ಬೋದು. ಕೋಪದಲ್ಲಿ ಏನ್ ಮಾಡ್ತೀವಿ, ಅವ್ರ ಎದುರಿಗೆ ಬಂದ್ರೆ ಮಾತಾಡ್ತೀರಾ ನೀವು? ಅವರೇ ಮಾತಾಡ್ಲಿ ಅಂತ ಮತ್ತೆ ದೂಷಿಸೋದ್ ಬೇರೆ, ಅವರೇ ಮಾತಾಡ್ಬೇಕು ನಮ್ಗೆ, ನಾವ್ ಮಾತಾಡಂಗಿಲ್ಲ. ಓಕೆನಾ? ಅವರೇ ಮಾತಾಡ್ಬೇಕು ನಮಗೆ, ಅವರಿಂದಾನೇ ನಮ್ಗೆ ಆಗ್ಬೇಕು. ಅವ್ರ ಮೊದ್ಲು ನನಗಂದ್ರೆ ಅವರೇ ಸೋಲ್ಬೇಕು. ನಾವು ಸೋಲರಲ್ಲಪ್ಪ. ನಮಗೆ ಬೇಕಾಗಿರೋದೇನು, ನಾವ್ ಏನ್ ಹೇಳಿದ್ವು ಅಷ್ಟೇ. ನನ್ಗ್ ಬೇಕಾಗಿರೋದು ಅವ್ರು ಸೋಲ್ಬೇಕು, ಒಟ್ಟು ನಿಮ್ ಎದುರಿಗಿರೋ ಸೋಲ್ಬೇಕು. ಅವ್ರು ಅದೇ ತರ ಅನ್ಕೋಬೋದಲ್ಲ. ನಾನ್ ಸೋಲಲ್ಲ, ಅವರೇ ಸೋಲ್ಬೇಕು, ಅವರೇ ಬರ್ಬೇಕು. ಈಗ ಆಫೀಸಲ್ಲಾದ್ರೂ ಅಷ್ಟೇ, ಕೆಲ್ಸ ಮಾಡಕ್ ನಾನ್ ಹೆಡ್. ಓಕೆನಾ? ನಾ ಹೆಡ್, ನನ್ ಕೈ ತಳಗ್ ಇರೋದ್ ಕೆಲ್ಸ ಮಾಡೋದು, ಅವ್ರನ್ನ ಹೇಳಿದ್ ಮಾಡ್ಬೇಕು. ಈ ರೀತಿಯಾಗಿ ಒಬ್ರಿಗೊಬ್ರು ಈಗೋ ಅನ್ನೋದು ಏನಿರುತ್ತೆ ಅದು ಕ್ಲಾಶ್ ಆಗುತ್ತೆ. ಅಲ್ಲಿ ಸಂಬಂಧಗಳ ಬಿರುಕು ಆಗುತ್ತೆ. ಅದು ನಮ್ಮ ಮಧ್ಯೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲ ಅಂದ್ರೆ ಕೆಲ್ಸ ಬಿಟ್ಟು ಹೋಗ್ಬೇಕಾಗುತ್ತೆ. ಅಥವಾ ಈ ಸಂಬಂಧದಲ್ಲಿ ಈ ಒಬ್ರಿಗೊಬ್ರು ಸಿಟ್ ಮಾಡ್ಕೊಂಡು ಗಂಟೆ ಮಾತಾಡೋದ್ ಬಿಡೋದು, ತಿಂಗಳ ಗಂಟ್ಲೆ ಮಾತಾಡೋದ್ ಬಿಡೋದು, ಈ ರೀತಿ ಮನಸ್ತಾಪಗಳನ್ನ ಆಗುತ್ತೆ. ಇಲ್ಲ ಅಂದ್ರೆ ಇನ್ನು ಬೇರೆ ಬೇರೆ ಸಮಸ್ಯೆಗಳನ್ನ ಅನುಭವಿಸ್ತೀವಿ ಅಲ್ವಾ? ಹೀಗೆ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನಸ್ಸನ್ನ ನಾವು ತುಂಬಾನೇ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಇವಾಗ ಇನ್ನೊಂದು ಉದಾಹರಣೆಪ್ಪ, ಏನ್ ಹೇಳ್ತಾರೆ, ಒಂದ್ ಗಿಡ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗ್ ಹೂ ಬಿಡ್ತಾ ಇದೆ ಅಂತ ತಿಳ್ಕೊಳ್ರಿ. ನಿಮ್ ಮನೆ ಎದುರಿಗಿದೆ, ಪ್ರತಿದಿನಾನು ತುಂಬಾ ಚೆನ್ನಾಗ್ ಹೂ ಬಿಡ್ತಾ ಇರುತ್ತೆ. ಆ ಹೂವಿಗೆ ನೀವು ಪ್ರತಿದಿನಾನು ನೀರ್ ಹಾಕ್ತೀರಿ ಅಲ್ವಾ? ಆ ನೀರ್ ಹಾಕೋದನ್ನ ನೀವ್ ಏನ್ ಮಾಡ್ತಿದ್ರ, ಚೆನ್ನಾಗಿರೋ ನೀರ್ ಹಾಕೋದನ್ನ ಬಿಟ್ಟು ಉಪ್ಪು ನೀರ್ ಹಾಕಿದ್ಮೇಲೆ ಏನಾಗುತ್ತೆ, ಅದು ಪ್ರತಿದಿನ ಉಪ್ಪು ನೀರ್ ಹಾಕ್ಯಂತ ಬರುತ್ತೆ. ಓಕೆನಾ? ಆ ಉಪ್ಪು ನೀರ್ ಏನಾಗುತ್ತೆ ಹೇಳಿ, ಉಪ್ಪು ನೀರ್ ಹಾಕೋದ್ರಿಂದ ಗಿಡ ಏನಾಗುತ್ತೆ, ಬತ್ತಿ ಹೋಗುತ್ತೆ. ಪ್ರತಿದಿನನ ಹಾಕೋತ ಬರ್ರಿ, ಒಣಗ್ ಹೋಗುತ್ತೆ. ಕೊನೆಗೆ ಆ ಬುಡ ಸಮೇತ ಹಾಳಾಗೋಗುತ್ತೆ. ಅದೇ ರೀತಿ ಮನುಷ್ಯನ ಜೀವನನೂ ಅದೇ ರೀತಿ. ನಾವು ಪ್ರೀತಿ ತೋರಿಸಿದ್ರೆ ಅಲ್ಲಿ ಪ್ರೀತಿ ಬೆಳೆಯುತ್ತೆ. ನಾವು ಸಿಟ್ಟು ಬಯಸಿದ್ರೆ ಸಿಟ್ಟು, ಅವ್ರು ಕೂಡ ಜಗಳ ಮಾಡಿದ್ರೆ ನಮ್ಮಲ್ಲಿರುವಂತಹ ಕನೆಕ್ಷನ್ ಏನಾಗುತ್ತೆ, ಬಿರುಕು ಇರುತ್ತೆ. ಓಕೆನಾ? ಅದೇ ರೀತಿಯಾಗಿರುವಂತಹ ಈ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಗೆ ಎಷ್ಟೇ ಕೋಪ ಇರ್ಬೋದು, ಎಷ್ಟೇ ಸಿಟ್ಟಿರ್ಬೋದು, ಅವರೇ ಬಂದು ನಮ್ ಜೊತೆ ಮಾತಾಡ್ಲಿ, ಅವರೇ ಬಂದು ನಮ್ ಜೊತೆ ಇರ್ಬೇಕು, ನಾವ್ ಅನ್ಕೊಂಡಂಗೆ ಇರ್ಬೇಕು ಅನ್ನುವಂತಹ ಮನಸ್ಥಿತಿ ಏನಾದ್ರೂ ಇತ್ತು ಅಂದ್ರೆ, ಖಂಡಿತವಾಗಿಯೂ ಅಲ್ಲಿ ಸಮಸ್ಯೆಗಳನ್ನ ಜಾಸ್ತಿ ಮಾಡ್ಕೋತೀರ. ಯಾವ್ದೇ ವಿಚಾರ ಆಗಿರ್ಲಿ, ಹೇಗೆ ಆಗಿರ್ಲಿ, ಕ್ಷಮಿಸುವಂತದ್ದು ಇರ್ಬೇಕು. ಕ್ಷಮಿಸುವಂತದ್ದಿತ್ತು ಅಂದ್ರೆ ಆ ಕ್ಷಣದಲ್ಲಿ ಅಲ್ಲಿ ಕ್ಲಿಯರ್ ಆಗುತ್ತೆ ಅದು. ಆಮೇಲೆ ಕೂತ್ ಮಾತಾಡ್ತೀರಾ, ಚೆನ್ನಾಗ್ ಮಾತಾಡ್ತೀರಾ, ಅಲ್ಲಿ ಪ್ರೀತಿ ಬೆಳೆಯುತ್ತೆ, ಮತ್ತೆ ಬಾಂಧವ್ಯ ಹೆಚ್ಚಾಗುತ್ತೆ. ಓಕೆನಾ? ಆ ಬಾಂಧವ್ಯನ ಹೆಚ್ಚು ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತಹ
ಈಗೋ ಏನಿದೆ, ಹಠ ಏನಿದೆ, ಸಿಟ್ಟೇನಿದೆ, ಅದನ್ನ ಮೊದಲನೇದಾಗಿ ಕ್ಲಿಯರ್ ಮಾಡ್ಕೋಬೇಕು. ಅದು ಮೊದಲನೇದಾಗಿ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಮೊದಲನೇ ದಿನ ನಿಮಗೆ ಧ್ಯಾನ ಮಾಡಿಸಿದೀವಿ, ಎರಡನೇ ದಿನನೂ ಅದೇ ಧ್ಯಾನನೂ ಮಾಡಿಸಿದ್ವಿ. ಓಕೆನಾ? ಇವೆರಡು ನೀವೇನು ನಾವು ಫಸ್ಟ್ ಹೇಳಿದ್ದೆ ನಿಮಗೆ, ಒಂದು ಪೆನ್ನಲ್ಲಿ ನಿಮಗೆ ಯಾವ ವ್ಯಕ್ತಿಯಿಂದ ಸಮಸ್ಯೆ ಆಗ್ತಾ ಇದೆ, ಒಂದು ಹಾಳೆಯಲ್ಲಿ ಆ ವ್ಯಕ್ತಿ ಹೆಸರು ಬರೀರಿ. ಅವ್ರಿಗೆ ಪೂರ್ತಿ ಅವರಿಂದ ನೀವು ಏನನ್ನ ನೋವು ಅನುಭವಿಸಿದ್ದೀರಾ ಅದನ್ನ ಬರೆದು ಆ ಕ್ಷಮೆನ ನೀವು ಅವ್ರಿಗೆ ಹೇಳ್ಬೋದು. ಓಕೆನಾ? ದೂರ ಆಗುತ್ತೆ. ಆ ವ್ಯಕ್ತಿ ಎದುರಿಗೆ ಬಂದ್ರು ಸಹಿತ ನಮ್ಗೆ ಆ ಕೋಪ ಬರೋದಿಲ್ಲ. ಇರ್ಲಿ, ಇದು ನಮ್ಮದೇ ಸ್ವಭಾವ, ಅಂದ್ರೆ ನಮ್ಮ ಸಂಸಾರ, ನಮ್ಮ ಜೀವನ, ಇದು ನಾವು ಮಾಡುವಂತ ಇದು ಕೆಲಸ ಜಾಗದಲ್ಲಿ ಅಂತ ಹೇಳಿದ್ರೆ ಇದು ನನಗೆ ಒಂದು ಜವಾಬ್ದಾರಿ ಇದು. ಮತ್ತೆ ನಮ್ಮ ಮಕ್ಕಳ ವಿಚಾರವಾಗಿ ನಾವೇ ತಾಯಿ ತಂದೆ ಆಗಿ ಅವ್ರಿಗೆ ಕ್ಷಮೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಹೊರಗಿನ ಪ್ರಪಂಚದವ್ರಿಗೆ ಯಾರು ಕ್ಷಮಿಸಲ್ಲ. ಮಕ್ಕಳ ಸ್ವಭಾವನ ಅದೇ ತರ ಇರುತ್ತೆ. ನಿಮ್ಮ ಮನೆಯಲ್ಲಿ ಆ ತಂದೆ ತಾಯಿ ಬೇರೆ ಯಾರಾದ್ರೂ ಇದ್ರು ಅಂದ್ರೂ ಸಹಿತ ಅದೇ ತರಾನೇ ಇರುತ್ತೆ. ನಮ್ಮವರು ಅಂತ ಅನ್ಕೊಂಡ್ರಿ ಅಂದ್ರೆ ಸಾಕು, ಅಲ್ಲಿ ಎಲ್ಲಾ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಓಕೆನಾ? ಈಗ ಇನ್ನೂ ಒಂದು ಹೇಳ್ತೀನಿ. ಮೊನ್ನೆ ನಾನು ನಿಮಗೊಂದು ವಿಚಾರ ಹೇಳಿದ್ದೆ. ಏನಪ್ಪಾ ಅಂತ ಹೇಳಿದ್ರೆ, ಮನಸ್ಸಲ್ಲಿ ದ್ವೇಷ ಇಟ್ಕೊಂಡು ನಾವು ವಿಷ ಕುಡ್ದು ಬೇರೆ ಎದುರಿಗಿರೋ ವ್ಯಕ್ತಿ ಸಾಯ್ಲಿ ಅಂತ ಹೇಳಿದ್ರೆ ಅದು ಸರಿ, ಎಷ್ಟು ಮಟ್ಟಿಗೆ ಸರಿ ಇರುತ್ತೆ? ಓಕೆನಾ? ನಮ್ ಮನ್ಸಲ್ಲೇ ದ್ವೇಷ ಇಟ್ಕೊಂಡಿದ್ವಿ, ನಮ್ ಮನ್ಸಲ್ಲೇ ನಾವೇ ವಿಷ ಕುಡ್ತಿದ್ವಿ ಫಸ್ಟ್. ಮತ್ತೆ ದ್ವೇಷ, ಸಿಟ್ಟು, ಕೋಪ ಅಂದ್ರೆ ನಾವು ವಿಷ ಕುಡ್ದಿರೋ ತರಾನೇ ಇದು. ಕಹಿ ಘಟನೆ, ನಮ್ಮನ್ನ ನಾವು ಹಾಳು ಮಾಡ್ಕೊತಾ ಇರೋದು. ಮೊದಲು ನಮ್ಮನ್ನ ನಾವು ಹಾಳು ಮಾಡ್ಕೊಂಡು ವಿಷ ಕುಡ್ದು ಎದುರಿಗಿರೋ ವ್ಯಕ್ತಿ ಸಾಯ್ಲಿ ಅಂತ ಹೇಳಿದ್ರೆ ಸಾಯ್ತಾನ? ಅವನ್ ಸಾಯೋದಕ್ಕಿಂತ ಮುಂಚೆ ನಾವೇ ಇಲ್ಲಿ ಸತ್ತೋಗಿರ್ತೀವಿ ಅಲ್ವಾ? ಹಾಗೆ ನಮ್ಮ ಮನ್ಸಲ್ಲಿರುವಂತಹ ವಿಷಯನ ಮೊದ್ಲು ತೆಗೆದು ಹಾಕ್ಬೇಕು. ನಾವು ನೋಡೋ ದೃಷ್ಟಿನ ಚೇಂಜ್ ಮಾಡ್ಕೋಬೇಕು. ಓಕೆನಾ? ನಾವು ನೋಡೋ ದೃಷ್ಟಿ ಚೇಂಜ್ ಮಾಡ್ಕೊಂಡಿವಿ ಅಂದ್ರೆ ಇಲ್ಲಿ ನಾವು ಇನ್ನೂ ಒಳ್ಳೊಳ್ಳೆ ಅವಕಾಶಗಳನ್ನ ಪಡ್ಕೋತೀವಿ, ಒಳ್ಳೆ ಪ್ರೀತಿನ ಬಯಸ್ಕೊಂಡು ಇದು ಮಾಡ್ತೀವಿ. ನಾವು ಏನ್ ಅನುಭವಿಸ್ಬೇಕಾಗಿದೆಯೋ ಆ ಸುಖ ಭೋಗಗಳನ್ನ ಅನುಭವಿಸ್ತೀವಿ. ನಮ್ಗೆ ನಾವು ಟೈಮ್ ಕೊಡ್ಬೇಕು. ಫಸ್ಟ್ ಅವ್ರಿಗೆ ನಾವು ಟೈಮ್ ಕೊಡ್ಬೇಕು. ಓಕೆನಾ? ಎಷ್ಟೇ ಟೆನ್ಷನ್ ಇರ್ಲಿ, ಎಷ್ಟೇ ಇರ್ಲಿ, ಮಕ್ಳಿಗೆ ನಾವು ಟೈಮ್ ಕೊಡ್ಬೇಕು, ನಮ್ಮ ಹಸ್ಬೆಂಡಿಗೆ ಟೈಮ್ ಕೊಡ್ಬೇಕು. ಮತ್ತೆ ನಮ್ಮ ಸಂಬಂಧಗಳಲ್ಲಿ, ಮನೇಲಿ ನಮ್ಮ ಕುಟುಂಬ ಅನ್ನೋದಿರುತ್ತೆ, ಆ ಕುಟುಂಬಕ್ಕೆ ನಾವು ಟೈಮ್ ಕೊಟ್ಟಿವಿ ಅಂತ ಹೇಳಿದ್ರೆ ಅಲ್ಲಿ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಸಮಸ್ಯೆ ಇರ್ಬೋದು, ಆ ಕ್ಷಣದಲ್ಲಿ ಇರ್ಬೇಕಷ್ಟೇ. ಓಕೆನಾ? ಇನ್ನು ಒಂದು ನಾನು ನಿಮಗೆ ಹೇಳ್ತೀನಿ. ಅಂದ್ರೆ ಈಗ ನಮ್ಮ ಮನ್ಸಲ್ಲಿ ಕ್ಯಾರಿ ಮಾಡೋದು ಹೇಗೆ ಅಂತ ಹೇಳಿ, ಆ ಗುರು ಇರ್ತಾನಂತ. ಓಕೆನಾ? ಒಂದು ಆಶ್ರಮ ಅದು. ಆ ಗುರು ಏನ್ ಹೇಳ್ತಾನ, ಒಂದು ಆಶ್ರಮದಲ್ಲಿ ಗುರು ಇದ್ದಾನೆ, ಒಬ್ಬ ಶಿಷ್ಯ ಬರ್ತಾನಂತ. ಗುರುಗಳೇ, ನನಗೆ ಈ ವ್ಯಕ್ತಿ ತುಂಬಾನೇ ಸಮಸ್ಯೆ ಮಾಡ್ತಾ ಇದ್ದಾನೆ, ಅವನ್ನ ನೋಡಿದ್ರೆ ನನಗೆ ಆಗ್ತಾ ಇಲ್ಲ, ನನಗೆ ತುಂಬಾನೇ ಕಿರಿಕಿರಿ ಆಗ್ತಾ ಇದೆ, ಇರಿಟೇಟ್ ಆಗ್ತಾ ಇದೆ, ಅವನ ಮುಖ ನೋಡಿದ್ರೆ ನನ್ಗೆ ಆಗಲ್ಲ, ಇಷ್ಟು ಹಿಂಸೆ ಕೊಡ್ತಾ ಇದ್ದಾನೆ, ನಾನು ಅವನ್ನ ಹೆಂಗಾದ್ರೂ ಮಾಡಿ ಕ್ಷಮಿಸಿ ನಾನು ಅವ್ರನ್ನ ದೂರ, ಅವರಿಂದ ನನಗೆ ಮುಕ್ತಿ ಬೇಕು, ಇದನ್ನ ಹೇಗ್ ಮಾಡೋದು ಅಂತ ಹೇಳ್ತಾರಂತೆ. ಓಕೆನಾ? ಆಗ ಗುರು ಹೇಳ್ತಾನಂತೆ, ಮುಗುಳ್ನಗ್ತಾನಂತೆ, ಓಕೆಪ್ಪ, ನಿನಗೊಂದು ನನ್ನ ಕೆಲ್ಸ ಕೊಡ್ತೀನಿ, ಆ ಕೆಲ್ಸ ನೀ ಮಾಡಿದೆ ಅಂತ ಹೇಳಿದ್ರೆ ಆ ವ್ಯಕ್ತಿಯಿಂದ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾನಂತೆ. ಓಕೆನಾ? ಆ ವ್ಯಕ್ತಿ ಗುರುಗಳು ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಒಂದು ಖಾಲಿ ಚೀಲ ತಗೋ, ಆ ಖಾಲಿ ಚೀಲದಲ್ಲಿ 5 ಆಲೂಗಡ್ಡೆ ಹಾಕು, ಆ 5 ಆಲೂಗಡ್ಡೆ ಮತ್ತೆ ಆ ಖಾಲಿ ಚೀಲನ ನೀನು ಒಂದು ಕ್ಷಣನೂ ನೀನ್ ಎಲ್ಲಿ ಹೋದ್ರೂ ಬಿಡೋ ಹಾಗಿಲ್ಲ ಅಂತ ಹೇಳ್ತಾರಂತೆ. ಆ ವ್ಯಕ್ತಿ, ಆ ಶಿಷ್ಯ ಏನ್ ಮಾಡ್ತಾನಂತೆ, ಪ್ರತಿ ದಿನ ಆ ಗುರು ಹೇಳಿದ್ದು, ನೀವ್ ಮಲಗುವ ಜಾಗದಲ್ಲಿಯೂ ಸಹಿತ ಬಿಡಂಗಿಲ್ಲ, ನೀ ಕುಂತಲ್ಲಿ ನಿಂತಲ್ಲಿ ನೀವು ಓಡಾಡೋದಲ್ಲಿ ಪ್ರತಿ ಒಂದು ಜಾಗದಲ್ಲಿಯೂ ಸಹಿತ ನೀನ್ ತಗೊಂಡ್ ಹೋಗು ಅಂತ ಹೇಳಿರ್ತಾನಂತೆ. ಆ ಗುರು ಹೇಳಿದ ಮಾತನ್ನ ಪಾಲಿಸ್ಬೇಕು ಅಂತ ಹೇಳಿ ಒನ್ ಡೇ ತಗೊಂಡ್ ಹೋದ್ರಂತೆ. ಅವ್ರ ಕುಂತಲ್ಲಿ ನಿಂತಲ್ಲಿ ಅವ್ರು ಸುತ್ತಾಡೋ ಜಾಗದಲ್ಲಿ ಪ್ರತಿ ಒಂದು ಜಾಗದಲ್ಲಿಯೂ ಸಹಿತ ಅದನ್ನ ತಗೊಂಡ್ ಹೋದ್ರಂತೆ. ತಗೊಂಡ್ ಹೋಗ್ತಾ ಇದ್ದಂತೆ. ಒಂದಿನ ಮುಗೀತು, ಎರಡನೇ ದಿನ ಮುಗೀತು, 2 ದಿನಾನು ಖುಷಿ ಆಯ್ತು, ಏನು ಸಮಸ್ಯೆ ಅನ್ಸ್ಲಿಲ್ಲ ಅವ್ರಿಗೆ. 3ನೇ ದಿನ ಅದೇ ಇರಿಟೇಷನ್ ಆಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅದನ್ನ ಹಿಡ್ಕೊಂಡು ಹೋಗಕ್ಕೆ ಹಿಂಸೆ ಆಗ್ತಿತ್ತು. ಓಕೆನಾ? ಅದನ್ನ 3ನೇ ದಿನಾನು ಮುಗೀತು. 4ನೇ ದಿನ ಏನ್ ಮಾಡಿದ್ರು, ಅದು ಆಲೂಗಡ್ಡೆ ಏನಾಯ್ತು, ಕೊಳೆಯೋದಕ್ಕೆ ಸ್ಟಾರ್ಟ್ ಆಯ್ತು. ಆ ವ್ಯಕ್ತಿ ಆ ಚೀಲ ಮತ್ತೆ ತಗೊಂಡ್ ಹೋಗ್ಬೇಕಲ್ಲ, ಕೊಳಿತಾ ಇದೆ, ಅದು ವಾಸನೆ ಬರ್ತಾ ಇದೆ, ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಅದರಿಂದ ಹೇಗ್ ಮುಕ್ತಿ ಬರ್ಬೇಕು, ಯಪ್ಪ, ಅವನಿಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಇದರಿಂದಾನೇ ಹೋಗ್ಬೇಕು ನಾನು, ನನಗೆ ಆಗ್ತಾ ಇಲ್ಲ ಇದು ಅಂತ ಹೇಳಿ ಅವನ್ ಮನಸ್ಥಿತಿ ಅನಿಸ್ತಾ ಇದೆ. ಆದ್ರೂ ಸಹಿತ ಗುರುಗಳು ಹೇಳಿದಾರೆ ಅದನ್ನ ಪಾಲಿಸ್ಲೇಬೇಕು ಅವನು. ಓಕೆನಾ? ಆಗ ಅವ್ನ್ ಏನ್ ಮಾಡ್ತಾನೆ, ಇನ್ನೂ ಒಂದಿನ 4ನೇ ದಿನ ಮುಗಿಸಿದ 5ನೇ ದಿನಕ್ಕೆ ಗುರುಗಳ ಹತ್ರ ಹೋಗ್ತಾರೆ.
ಗುರುಗಳ ಹತ್ರ ಹೋದಾಗ ಏನ್ ಹೇಳ್ತಾನಪ್ಪ ಅಂತ ಹೇಳಿದ್ರೆ, ಗುರುಗಳೇ ನನಗೆ ಈ ವಾಸನೆ ತಡ್ಕೊಳಕ್ ಆಗ್ತಿಲ್ಲ, ನರಕ ಯಾತನೆ ಅನುಭವಿಸ್ತಾ ಇದೀನಿ, ಇದರಿಂದ ನನಗೆ ಮುಕ್ತಿ ಕೊಡಿ, ಬೇಡ ನನಗೆ ಅಂತ ಹೇಳ್ತಾನಂತೆ. ಆಗ ಗುರು ಹೇಳ್ತಾರಂತೆ, ಇಲ್ಲ, ನಾನ್ ನಿನಗೆ ಕೊಟ್ಟಿರೋದು ಇಷ್ಟು ದಿನ, ಬರೀ 5 ದಿನ ನಿನಗೆ ಆಲೂಗಡ್ಡೆ ಚೀಲನ ಇಟ್ಕೊಂಡು ಹೋಗಕ್ ಆಗ್ಲಿಲ್ಲ. ಮನಸ್ಸಿನ ಮೇಲೆ ಅಂದ್ರೆ ದ್ವೇಷ ಮಾಡ್ತಾನೆ. ಪ್ರತಿದಿನನೂ ಒಂದೊಂದೇ ಒಂದೊಂದೇ ಹಾಕ್ತಾ ಹೋದ್ರೆ ನಮ್ಮ ಮನಸ್ಸಿನೊಳಗೆ ಒಂದೊಂದೇ ಕಷ್ಟನ, ಒಂದೊಂದೇ ನೋವುಗಳನ್ನ ಅವ್ರ ಮೇಲೆ ದ್ವೇಷ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಅದು ಪ್ರತಿದಿನಾನು ನಾವು ಅಂದ್ರೆ ನೆಗೆಟಿವ್ ನೆಗೆಟಿವ್ ಥಾಟ್ಸ್ ಹಾಕ್ತಾ ಹೋದ್ರೆ ನಮ್ಮ ಮನಸ್ಸು ಎಷ್ಟು ಭಾರ ಆಗುತ್ತೆ, ನಮ್ಮ ಮನಸ್ಸಲ್ಲಿರುವಂತಹ ಘಟನೆ ಎಷ್ಟು ಮಟ್ಟಿಗೆ ಆಗುತ್ತೆ ಹೇಳಿ. ಓಕೆನಾ. ಪ್ರತಿದಿನಾನು ನಮಗೆ ಒಂದೊಂದು ಪಾಠನ ಕಲಿಬೇಕಾಗುತ್ತೆ. ಸಂಬಂಧದಲ್ಲಾಗಿರ್ಬೋದು, ಮಕ್ಕಳಿಂದ ಆಗಿರ್ಬೋದು, ನಾವು ಮಾಡೋ ಕೆಲಸದಲ್ಲಿ ಆಗಿರ್ಬೋದು, ಪ್ರತಿ ದಿನಾನು ನಮಗೆ ಒಂದೊಂದು ಅವಕಾಶಗಳು ಬರುತ್ತೆ. ಅವನ್ನ ನಾವು ಸವಾಲುಗಳು ಬರುತ್ತೆ, ಆ ಸವಾಲುಗಳನ್ನ ಎದುರಿಸ್ತಾ ಮುಂದೆ ಹೋದ್ರೆ ನಮಗೆ ಒಳ್ಳೆಯ ಅವಕಾಶಗಳು ಸಹಿತ ಸಿಗುತ್ತೆ. ಮನೇಲಿ ಪ್ರೀತಿಯಿಂದ ಇದ್ದೀವಿ ಅಂದ್ರೆ ಮನೆಯಲ್ಲಿರುವಂತಹ ನೆಮ್ಮದಿ ಏನಿರುತ್ತೆ ಬೇರೆ ಕಡೆ ಎಲ್ಲಿ ಹುಡ್ಕೋದಿಲ್ಲ. ನನಗೆ ಮನೇಲಿ ಪ್ರೀತಿ ಇದೆ, ಮನೆಯಲ್ಲಿ ನೆಮ್ಮದಿ ಇದೆ. ಮನೆಯಲ್ಲಿ ನೆಮ್ಮದಿ ಇತ್ತು ಅಂತ ಹೇಳಿದ್ರೆ ಎಲ್ಲಾ ಸಮೃದ್ಧಿಗಳು ನಮ್ಮ ಮನೆಗೆ ನಮ್ಮನ್ನ ಅಟ್ರಾಕ್ಟ್ ಮಾಡ್ತೇವೆ. ಓಕೆನಾ. ಅದೇ ನಾವ್ ಮನೆಯಲ್ಲಿ ಪ್ರೀತಿ ಇಲ್ಲ, ನಾವ್ ಹೊರಗ್ ಆಫೀಸಿಗೆ ಹೋದ್ವಿ, ಅಲ್ಲಿ ಆಫೀಸಲ್ಲಿ ನಾವ್ ಕೆಲಸ ಮಾಡಕ್ ಇಂಟ್ರೆಸ್ಟ್ ಬರುತ್ತಾ? ಅಲ್ಲಿ ಕಿರಿಕಿರಿ ಮಾಡ್ಕೋತೀವಿ. ಓಕೆನಾ. ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಅಲ್ಲಿ ಕಸ್ಟಮರ್ಸ್ ಬಂದಿರ್ತಾರೆ, ಅವ್ರನ್ನೆಲ್ಲ ಕ್ಯಾರಿ ಮಾಡ್ಬೇಕಾಗಿತ್ತ, ಅವ್ರನ್ನೆಲ್ಲ ಹತ್ರಗೆಲ್ಲ ಮಾತಾಡಿ ಆ ಸಮಸ್ಯೆಗಳನ್ನ ಬಗೆಹರಿಸಿ ಅಲ್ಲಿ ಅವ್ರು ಮಾಡುವಂತಹ ಕೆಲಸ ನಿಮ್ದು ಯಾವುದೇ ಇದಿರ್ಬೋದು, ಅಲ್ಲಿ ಮಾಡುವಂತಹ ಒತ್ತಡಗಳ ಮಧ್ಯೆ ನೀವು ಓಡಾಡ್ಬೇಕಾಗತ್ತೆ. ಅಲ್ಲಿಂದ ಮನೆಗ್ ಬರ್ಬೇಕಾ, ಇಲ್ಲಿ ಜಗಳ ಮಾಡ್ಕೊಂಡು ಹೋಗಿರ್ತೀರ ಆಲ್ರೆಡಿ, ಅಲ್ಲಿ ಟೆನ್ಷನ್ ತಗೊಂಡ್ ಹೋಗಿರ್ತೀರ, ಇಲ್ಲಿ ಬಂದ್ರೆ ಏನಾಗುತ್ತೆ ನಿಮ್ಗೆ, ಅಲ್ಲೇ ಮತ್ತೆ ನಿಮ್ ಮನ್ಸಿಗೆ ಕಿರಿಕಿರಿ ಅನ್ಸುತ್ತೆ. ಆಗ ನಮ್ಮ ಅಪ್ಪಾಜಿ ಬಂತು, ನಮ್ಮ ಅಮ್ಮ ಬಂದ್ಲು ಅಂತ ಮಕ್ಳು ಏನ್ ಮಾಡ್ತಾವ, ಬಂದು ತಪ್ಕೋತಾರ. ಆಗ ಏನ್ ಅನ್ಸುತ್ತೆ ನಿಮಗೆ, ನಿಮ್ ಮೈಂಡ್ ಹೇಗಿರುತ್ತೆ ಹೇಳಿ, ಆಲೆ ಚಿತ್ರಾನ್ನ ಆಗಿರುತ್ತೆ. ಅವ್ರು ಬಂದು ಅಪ್ಕೊಂಡ್ರು ಅಂದ್ರೆ ಸರಿ ದೂಡಿ. ಓಕೆನಾ. ಆ ರೀತಿ ಎಲ್ಲ ಮಾಡಿದಾಗ ಏನ್ ಅನ್ಸುತ್ತೆ, ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ಎಷ್ಟೇ ಟೆನ್ಷನ್ ಇರ್ಬೋದು, ಅದು ನಮ್ಮ ಜವಾಬ್ದಾರಿ. ಮಗು ಬಂದ ತಕ್ಷಣ ನಾವು ನಗೋದು ನಮ್ ಜವಾಬ್ದಾರಿ. ಅದಕ್ಕೆ ಆಯ್ತು ನಾನು ಬಂದೆ ನಾನು ಅಂತ ಹೇಳಿ ನಿಧಾನವಾಗಿ ಹೇಳಿ ಅವ್ರನ್ನ ಆ ಕಡೆ ಕೂರ್ಸೋದಕ್ಕೂ, ನೀವ್ ಅವ್ರನ್ನ ಹೋಗೋ ಆ ಕಡೆ ಅಂತ ಹೇಳಿ ಅವ್ರನ್ನ ತಳ್ಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ಅದನ್ನ ಮಾಡೋ ಬದ್ಲಿ ಈಗ ಈ ಹೊರಗಿಂದ ಬಂದ್ರಿ, ನಿಮ್ ವೈಫ್ ನಿಮ್ ಎದುರಿಗೆ ಬಂದು ಅಂತ ಕೇಳ್ತೇವೆ, ನಿಮ್ ಹೊರಗಿನ ಟೆನ್ಷನ್ ತಗೊಂಡ್ಬಂದು ಅವ್ರಿಗೆ ಆ ಕಡೆ ಇಡು, ನೀನ್ ಅದು ಮಾಡು ಇದು ಮಾಡು ಅಂತ ಹೇಳಿದ್ರೆ ಅವ್ರು ಪ್ರೀತಿಯಿಂದ ನಗ್ನಗ್ತಾ ನಿಮ್ ಎದುರಿಗೆ ಬಂದಿರ್ತಾರೆ. ಓಕೆನಾ. ಅವ್ರು ನಿಮ್ ಹತ್ರ ಪ್ರೀತಿಯಿಂದ ನಗ್ನಗ್ತಾ ಎದುರಿಗೆ ಬಂದಾಗ ನೀವು ನಗ್ಲಿಲ್ಲ, ನೀವು ಸಿಟ್ ಮಾಡಿದ್ರಿ ಅಂದ್ರೆ ಅವ್ರು ಇನ್ನೊಂದ್ಸರಿ ಏನ್ ಮಾಡ್ತಾರೆ, ಬಂದಿದ್ದಾರನೋ ಬಿಡು ಅಂದ ಅವ್ರ ಪಾಟಿಗೆ ಅವ್ರ ಕೆಲಸ ಮಾಡ್ತಾರಲ್ವಾ. ನಾವು ಪ್ರೀತಿ ಹೇಗೆ ನಾವು ವ್ಯಕ್ತಪಡಿಸ್ತೀವೋ, ಒಂದು ವರ್ತನೆ ಅನ್ನೋದು ಇರುತ್ತೆ ನಮ್ಮಲ್ಲಿ. ಮನುಷ್ಯನಲ್ಲಿ ಹ್ಯುಮಿನಿಟಿ ಅನ್ನೋದು ಒಂದು ಇರುತ್ತೆ, ಆ ಪ್ರೀತಿ ಅನ್ನೋದು ಇರುತ್ತೆ ಅಲ್ವಾ. ಆ ಪ್ರೀತಿನ ನಾವು ಬೇರೆಯವ್ರಿಗೆ ಹೇಗೆ ಕೊಡ್ತೀವಿ, ಆ ರೀತಿ ನಮ್ಗೂ ಸಹಿತ ಸಿಗುತ್ತೆ. ನಾನು ಇಷ್ಟ ಹೇಳಕ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹಿತ ನಡೆಯುವಂಥದ್ದು. ಸಂಬಂಧಗಳ ಸುಧಾರಣೆ ಅಂತ ಹೇಳಿದ್ರೆ ಒಂದು ಅದರ್ಸ್ ಹೀಲಿಂಗ್ ನಾವು ಯಾವ ರೀತಿ ಮಾಡ್ಬೇಕು, ಇಷ್ಟನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಬೇಕು, ನಿಮ್ ಮನ್ಸನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಾ. ನಾವು ಈಗ ಹೊರಗೆ ಹೋಗ್ತಾ ಇದೀವಿ, ಅವ್ರದ್ದಷ್ಟೇ ಹೇಳಿದ್ವಿ, ಮನೆಗಿದ್ದವ್ರದ್ದು ಏನಿಲ್ಲ. ನಾನ್ ಮನೆಗಿದ್ದವ್ರದ್ದು ಹೇಳಿದೆ, ಏನ್ ಹೇಳಿ, ಮನೇಲಿ ಬೈದ್ ಹೋಗಿರ್ತಾರ, ಅವ್ರು ಬಂದ್ ಮಾಡ್ಕೊಳ್ಳಿ ಅಂತ ಹೇಳಿ ತುಂಬಾ ಹಚ್ಕೊಂಡ್ ಮಕ್ಕೊಂಡ್ಬಿಡೋದು. ಅವ್ರ ನೆಕ್ಸ್ಟ್ ಬಂದಾಗ ಮುಖ ಗುರ್ರ ಅನ್ಸ್ಕೊಂತ ಇರೋದು. ಅವ್ರು ಮೊದ್ಲೇ ಟೆನ್ಷನ್ ಇಂದ ಬರ್ತಾರೆ, ನಾವು ಮುಖ ಗುರ್ರ ಅನ್ಕೊಂಡ್ರೆ ಅಲ್ಲಿ ಎಲ್ಲಿ ಉಳಿತು ಅಲ್ವಾ. ಅಲ್ಲಿ ನಾವು ಕಿರಿಕಿರಿಗಳನ್ನ ಅನುಭವಿಸ್ತೀವಿ. ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಬೇಕಾಗಿರೋದು ನೆಮ್ಮದಿ. ಎಷ್ಟೇ ದುಡ್ಡು ಬರ್ಲಿ, ಎಷ್ಟೇ ಹಣ ಬರ್ಲಿ, ಎಷ್ಟೇ ನಮಗೆ ಏನೇ ಒಂದು ಸಮೃದ್ಧಿ ಇದೆ, ನಮಗ್ ಕೆಲ್ಸ ಇದೆ, ನಾನ್ ಚೆನ್ನಾಗಿರ್ತೀನಿ, ನಾನು ಇನ್ನೂ ಇದು ಮಾಡ್ತೀನಿ ಅಂತ ಹೇಳಿದ್ರು ಜಸ್ಟ್ ನಮಗ್ ಬೇಕಾಗಿರೋದು ನೆಮ್ಮದಿ ಬೇಕಾಗಿದೆ, ಶಾಂತಿ ಬೇಕಾಗಿದೆ. ಹೊರಗಿನ ಪ್ರಪಂಚದಲ್ಲಿ ಎಲ್ಲದೂ ಇದೆ. ಓಕೆನಾ. ಎಲ್ಲರದು ಅದರದ್ದೇ ಆದಂತಹ ಜವಾಬ್ದಾರಿ ಇದೆ. ಪ್ರತಿ ಒಂದು ಕೆಲಸದಲ್ಲಿಯೂ ಸಹಿತ ಇದೆ. ಅಂದ್ರೆ ನಾವು ಹುಟ್ಟಿರೋದು ಬರೀ ಸಮಸ್ಯೆಗಳನ್ನೇ ಹಾಕೊಳಕಲ್ಲ ಅಲ್ವಾ. ಬರೀ ಸಮಸ್ಯೆಗಳನ್ನ ಹಾಕೊಂಡು ನಾವು ಜೀವನ ಮಾಡೋದಕ್ಕೆ ಹುಟ್ಟಿ ಬಂದಿರೋದ, ನಮ್ಮ ಹುಟ್ಟಿಗೂ ಒಂದು ಕಾರಣ ಇರುತ್ತೆ ಅಲ್ವಾ. ಆ ಕಾರಣ ಏನು ಅನ್ನೋದನ್ನ ತಿಳ್ಕೊಂಡು ನಮ್ಮ ಲೈಫ್ ಅನ್ನ ನಾವು ಲೀಡ್ ಮಾಡ್ಬೋದಲ್ವಾ. ಬರೀ ಸಮಸ್ಯೆಗಳನ್ನ ನಾವು ಇಲ್ಲ ನಮ್ ಸಂಸಾರ ಕಟ್ಕೊಂಡಿದ್ವಿ ಇದ್ರಲ್ಲೇ ಇರೋದು, ನಮ್ಮದು ಒಂದು ಜೀವನ ಅನ್ನೋದು ಇರುತ್ತೆ.
ನಮಿಗಾಗಿ ಒಂದು ಟೈಮ್ ಇರುತ್ತೆ. ನಾವು ಬೇರೆಯವರ ಜವಾಬ್ದಾರಿಗಳನ್ನ, ಬೇರೆಯವ್ರನ್ನ ಚೆನ್ನಾಗ್ ನೋಡ್ಕೊಳ್ಳೋದಕ್ಕೆ ಬೇರೆಯವ್ರಿಗೋಸ್ಕರನೇ ಹುಟ್ಟಿ ಬಂದಿಲ್ಲ ಅಲ್ವಾ? ನಮಿಗೋಸ್ಕರನೂ ನಾವು ಟೈಮ್ ಕೊಡ್ಬೇಕು. ನಮ್ಮದೇ ಆದಂತಹ ಜೀವನನೂ ಇದೆ. ನಾವು ಬೇರೆಯವ್ರನ್ನ ನೋಡ್ಕೊಳ್ಳೋದ್ರಾಗೆ ನಮ್ಮ ಟೈಮ್ ಅನ್ನ ಕಳೀತಾ ಇದ್ದೀವಿ. ಓಕೆನಾ? ಇಲ್ಲಿ ನಾನು ಹೇಳ್ತಾ ಇರೋದು ಇಷ್ಟೇ, ಬೇರೆ ಸಮಸ್ಯೆಗಳು ಎಲ್ಲರಿಗೂ ಇರೋದೆ. ಆ ಸಮಸ್ಯೆಗಳಿಂದ ನೀವು ಆ ಕ್ಷಣದಲ್ಲಿ ನೀವು ಕ್ಷಮೆ ಅನ್ನೋದನ್ನ ಕೊಡಿ. ಆ ಕ್ಷಮೆದಲ್ಲಿ ಒಂದು ಕ್ಷಮೆ ಕೇಳೋದ್ರಿಂದ ನಿಮ್ಮ ಮನಸ್ಸು ಇಡೀ ದಿನ ಕೊರಗ್ಬೇಕಾಗಿರೋದು, ಆ ಕಿರಿಕಿರಿನ ಅನುಭವಿಸ್ಬೇಕಾಗಿದ್ದು ಅದನ್ನೆಲ್ಲ ಬಿಟ್ಟು ಹಾಕಿ ನಿಮ್ಮ ಜೀವನದಲ್ಲಿ ಅವತ್ತಿನ ದಿನ ನೀವು ಯಾವ ರೀತಿ ಇರ್ತೀರ ಅನ್ನೋದನ್ನ ನೋಡಿ ಒಂದ್ಸರಿ ಪರೀಕ್ಷೆ ಮಾಡಿ. ಓಕೆನಾ? ಆಗಿತ್ತು, ಇವತ್ತು ಅವ್ರು ಏನೋ ಬೈದ್ರು, ಸರಿ ಬೈದಿದಾರ ಬಿಡು ಅಂತ ಹೇಳಿ ಮತ್ತೆ ನೀವು ಹೋಗಿ ಮಾತಾಡಿ. ಆ ಕಡೆಯಿಂದಾನು ಅದೇ ಪ್ರೀತಿ ಬರುತ್ತೆ. ಅದನ್ ಬಿಟ್ಟು ನೀವು ಮಾತಾಡಿದಂಗೆ ನೀವೇ ಹೋಗಿ, ಓಕೆನಾ, ಜಗಳ ಮಾಡಿದ್ದೀರಾ, ಇವಾಗ ಹೋಗಿ ನೀವು ಅವ್ರ ಎದುರಿಗೆ ನೀವು ಮಾತಾಡಿದ್ರೆ ಅವ್ರು ಮಾತಾಡ್ತಾರೆ, ನೀವು ಗುರ್ರ ಅಂದ್ರೆ ಅವ್ರು ಗುರ್ರ ಅಂತ. ಸಾರಿ, ಯಾಕಂದ್ರೆ ಎಲ್ಲರಲ್ಲಿ ಇರೋದಿದೆ. ಸಂಬಂಧಗಳ ಸುಧಾರಣೆ ಅಂದ್ರೆ ನಾವು ಒಬ್ರನ್ನ ಕ್ಷಮಿಸ್ಬೇಕು. ಮೊದಲನೇದಾಗಿ ಕ್ಷಮಿಸಿದ್ರೆ ನಮ್ಮಲ್ಲಿರುವಂತಹ ಬ್ಲಾಕೇಜ್ ಏನಿದೆ, ಕ್ಷಮಿಸಿದ್ರೆ ಅವ್ರಿಗೆ ಒಳ್ಳೇದ್ ಮಾಡೋದಲ್ಲ, ನೀವು ನಿಮ್ಮನ್ನ ನೀವು ಹೀಲ್ ಮಾಡ್ಕೋತೀರಾ. ಅವ್ರನ್ನ ನಾನ್ ಯಾಕಪ್ಪ ಕ್ಷಮಿಸ್ಬೇಕು ಅಂತ ಏನಾದ್ರು ನೀವು ಕೂತ್ರಿ ಅಂತ ಹೇಳಿದ್ರೆ ಅವ್ರು ಆರಾಮಾಗಿ ಹೋಗಿರ್ತಾರೆ. ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಅವ್ರನ್ನ ಕ್ಷಮಿಸ್ಬೇಕು. ಓಕೆನಾ? ನೀವು ಅದನ್ನ ಕ್ಷಮಿಸಿದ್ರಿ ಅಂತ ಹೇಳಿದ್ರೆ ನಿಮ್ ಬಾಡಿ ಹೀಲ್ ಆಗುತ್ತೆ, ನಿಮ್ ಮನ್ಸ್ ನೆಮ್ಮದಿ ಆಗುತ್ತೆ, ನಿಮ್ಮ ಮೈಂಡ್ ಶಾಂತವಾಗುತ್ತೆ, ನೀವು ಆರೋಗ್ಯವಾಗಿರ್ತೀರಾ. ಅವ್ರ ಮೇಲೆ ಸಿಟ್ಟಿಂದ ನೀವು BP ತರ್ಸ್ಕೊಳ್ಳೋದು, ನೀವ್ ಆರೋಗ್ಯ ಹಾಳು ಮಾಡ್ಕೋದು, ನೀವು ಹೊಟ್ಟೆ ಊಟ ಮಾಡದೆ ಕುತ್ಕೊಳ್ಳೋದು, ನೀರಿಲ್ದೆ ಕುತ್ಕೊಳ್ಳೋದು, ಅವ್ರು ಬಂದಿಲ್ಲ ಗುರ್ರ ಅಂತ ಇರೋದು, ಯಾರ್ದ ಹಾಳು? ಅವ್ರೇನೋ ಊಟ ಮಾಡಿ ಅಲ್ಲಿ ಹೊರಗ್ ಫ್ರೆಂಡ್ಸ್ ಸಿಕ್ಕರು, ಅವ್ರು ಊಟ ಮಾಡಿದ್ರು, ಅವ್ರೆಲ್ಲಾ ಮುಗಿಸ್ಕೊಂಡ್ ಬಂದ್ರು. ಇಲ್ಲಿ ಅದ್ರಿದ್ದಾರು ಅಲ್ವಾ? ನಾವೇ ಒದ್ರಿದ್ದು ಬೇರೆಯವ್ರಿಗೆ. ನಾ ಹೇಳಿನಲ್ಲ ಅವಾಗ್ಲೇ, ಬೇರೆ ಅವ್ರಿಗೆ ನಾವು ವಿಷ ಕುಡ್ದು ಅವರಿಗೆ ಸಾಯಿ ಅನ್ನೋದು ಅದಲ್ಲ ಜೀವನ. ಒಬ್ಬರನ್ನ ಕ್ಷಮಿಸೋಣ, ಕ್ಷಮಿಸಿ ಮುಂದಿನ ನಮ್ಮ ಜೀವನ ಏನಿದೆ ಅದ್ರ ಬಗ್ಗೆ ನಾವು ಜಾಸ್ತಿ ನಮ್ಮ ಹುಟ್ಟಿಗೆ ಕಾರಣ ಏನು ಅನ್ನೋದನ್ನ ತಿಳ್ಕೊಂಡು ನಾವು ಮುಂದೆ ಹೋಗೋಣ. ಓಕೆನಾ? ಇವತ್ತು ಇದು ನಿಮ್ಮ ಸಂಬಂಧಗಳ ಸುಧಾರಣೆ ಬಗ್ಗೆ ನಾನ್ ನಿಮಗೆ ಒಂದು ಆಕ್ಟಿವಿಟಿ ಕೊಡ್ತೀನಿ. ನಾನು ಮೊದ್ಲಿನ ದಿನ ಕೊಟ್ಟಿದ್ದೆ, ಫಸ್ಟ್ ಡೇ ನಿಮಗೆ ಕೊಟ್ಟಿದ್ದೆ. ಓಕೆ, ಅದನ್ನ ಬರೀತಾ ಇದ್ದೀರಾ ಅನ್ಕೊಂಡಿದೀನಿ. ಏನ್ ಗೊತ್ತಾ, ಒಬ್ರು ನಿಮಗೆ ನೋವು ಕೊಡ್ತಾ ಇದ್ದಾರೆ. ಇವಾಗ ಹಸ್ಬೆಂಡ್ ವೈಫಿಂದ ಜಾಸ್ತಿ ಕಲಹ ಇಲ್ಲಿ. ಓಕೆನಾ? ಅವ್ರದ್ದು ಎಂತ ತಿಳ್ಕೊಳ್ಳೋಣ, ಒಂದ್ ಸಣ್ಣದಾಗಿ ಒಂದ್ ಉದಾಹರಣೆ ಅಷ್ಟೇ ನಾನು ನಿಮ್ಗೆ ಹೇಳ್ತೇನೆ. ಹಸ್ಬೆಂಡ್ ಹೆಸರು ಬರೀದ ಮೇಲೆ ಅವ್ರು ಏನ್ ನಿಮಗೆ ಕಿರಿಕಿರಿ ಮಾಡಿದ್ದಾರೆ ಅದನ್ನ ಒಂದು ಪೆನ್ನಲ್ಲಿ ಬರೆದು ಅದನ್ನ ಅವರಿಗೆ ಕ್ಷಮಿಸಿದ್ದೇನೆ, ನನ್ನ ನಿಮ್ಮ ಮಧ್ಯೆ ಇರುವಂತಹ ಕಹಿ ಘಟನೆಯಿಂದ ಮುಕ್ತಿ ನೀಡುತ್ತಿದ್ದೇನೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ. ಇಷ್ಟು ಸೆಂಟೆನ್ಸ್ ಬರೆದ್ರಿ ಅಂದ್ರೆ ಅವತ್ತಿನ ದಿನ ನೀವು ಹೇಗಿರ್ತೀರಾ ಅನ್ನೋದನ್ನ ನೋಡಿ. ಓಕೆನಾ? ಓಕೆ, ಇವಾಗ ಧ್ಯಾನದ ಕಡೆ ಹೋಗೋಣ. ಯಾರಾದ್ರೂ ನಿಮ್ಮ ಅನುಭವಗಳನ್ನ ಹಂಚ್ಕೋತೀರಾ ಅಥವಾ ಏನಾದ್ರು ನೆನ್ಪಾಯ್ತಾ ನಿಮ್ಮ ಘಟನೆಗಳಲ್ಲಿ? ನಿಮ್ಗೆ ಯಾವ್ದಾರ ಒಂದು ಘಟನೆ ನೆನ್ಪಾಯ್ತಾ? ಬೇಗ ಮಾತಾಡಿ, ಮೆಡಿಟೇಷನ್ ಮಾಡ್ಸೋಣ. ಓಕೆ, ಮೆಡಿಟೇಷನ್ ಹೋಗೋಣ. ಯಾರಾದ್ರೂ ಮಾತಾಡ್ತೀರಾ? ಮೇಡಮ್ ಇಂದ ಬ್ಲೂ ಪೆನ್ ಅಲ್ಲಿ ಬರೋದು ನಡೆಯುತ್ತಲ್ಲ? ಓಕೆ, ಬರೀರಿ, ಬ್ಲೂ ಪೆನ್ನಲ್ಲಿ ಬರೀಬಹುದು. ಓಕೆ ಮೇಡಮ್, ಡ್ಯಾಮ್ ಹಚ್ಚದ. ಓಕೆ, ನೀರಿನ ಬಾಟ್ಲಿ ಇಟ್ಕೊಂಡಿದ್ದೀರಲ್ವಾ? ಓಕೆ, ಓಕೆ, ಸಹಜ ಸ್ಥಿತಿಗೆ ಬನ್ನಿ. ಅಂದ್ರೆ ನೀವು ಸುಖಾಸನದಲ್ಲಿ ಕುತ್ಕೊಳ್ಳೋಕೆ ಒಂದು ಜಾಗ, ನಿಮ್ಮ ಜಾಗನ ಸರಿ ಇದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ಫಸ್ಟ್ ನೀವು ಕೂರೋದಕ್ಕೆ ನೇರವಾಗಿ ಕೂರ್ಬೇಕು.
ಮ್ಯೂಸಿಕ್ ನೀವು ಅದನ್ನ ಕೇಳ್ಕೊತ ನನ್ನ ಇಂಟ್ರೊಡಕ್ಷನ್ ಇದು ಮಾಡ್ಕೊಳ್ಳಿ, ಓಕೆನಾ? ಮೇಡಮ್ ಸರಿಯಾಗಿ ಕೇಳಿಸ್ತಿಲ್ಲ, ಕಟ್ ಕಟ್ ಆಗ್ತಿದೆ. ಇವಾಗ ಇವಾಗ ಕೇಳ್ತಾ ಇದ್ದೀವಿ ಮೇಡಮ್. ಇವಾಗ ಕೇಳಿಸ್ತಿದೆ. ಕೇಳ್ತಾ ಇದೆಯಲ್ಲ ಇವಾಗ? ಸ್ಕ್ರೀನ್ ಶೇರ್ ಆಗಿದೆಯಾ? ಯಾರಾದ್ರೂ ಒಬ್ರು ಹೇಳಿ, ಸ್ಕ್ರೀನ್ ಶೇರ್ ಆಗಿದೆಯಾ? ಸಾರ್ ಕೇಳ್ತಾ ಇದ್ದೀನಿ. ಓಕೆ, ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಬೆನ್ನು ನೇರವಾಗಿರಲಿ. ಆಯ್ತಾ? ಕೈಗಳನ್ನು ಆರಾಮವಾಗಿ ನಿಮ್ಮ ತೊಡೆಯ ಮೇಲಿಟ್ಟುಕೊಳ್ಳಿ. ಉಸಿರಾಟದ ಕಡೆ ಗಮನ ಇರಲಿ. ಉಸಿರು ಒಳಗೆ ಹೋಗುವಾಗ ಪ್ರೀತಿ ಒಳಗೆ ಹೋಗುತ್ತಿದೆ ಎಂದು ಭಾವಿಸಿ. ಉಸಿರು ಹೊರಗೆ ಬಿಡುವಾಗ ದ್ವೇಷ, ಕೋಪ ಹೊರ ಹೋಗುತ್ತಿದೆ ಎಂದು ಭಾವಿಸಿ. ಇದನ್ನ 3 ಬಾರಿ ಮಾಡಿ. ನಿಧಾನವಾಗಿ ಉಸಿರನ್ನು ಹಿಡಿದುಕೊಳ್ಳಿ. ಹೊರ ಬಿಡುವಾಗ ನನ್ನೆಲ್ಲ ಸಿಟ್ಟು, ಕೋಪ, ದ್ವೇಷವನ್ನು ಹೊರಗೆ ಹಾಕುತ್ತಿದ್ದೇನೆ ಅಂತ ಹೇಳಿ. ಇಡೀ ದೇಹ ಸಡಿಲಗೊಳಿಸಿ. ಉಸಿರಿನ ಕಡೆ ಗಮನ ಇರಲಿ. ನಿಮಗೆ ಬರುತ್ತಿರುವ ಆಲೋಚನೆಗಳನ್ನು ಚೆಕ್ ಮಾಡಿ. ಉಸಿರು ಒಳಗೆ ಹೋಗುವುದನ್ನು, ಹೊರಗೆ ಬಿಡುವುದನ್ನು ಮಾತ್ರ ಗಮನಿಸಿ. ಬ್ರಹ್ಮಾಂಡದಿಂದ, ನಿಮ್ಮ ಸಹಸ್ರಾರು ಚಿತ್ರದಿಂದ ಪಿಂಕ್ ಲೈಟ್, ಗುಲಾಬಿ ಬಣ್ಣದ ಹೊಳಪು ಸಹಸ್ರಾರು ಚಿತ್ರದಿಂದ ಹೃದಯ ಚಿತ್ರವನ್ನು ನೋಡಿ.
ಬ್ರಹ್ಮಾಂಡದ ಅತ್ಯಂತ ಸುಂದರವಾದ ಗುಲಾಬಿ ಬಣ್ಣ, ಪ್ರೀತಿಯ ಬೆಳಕು ಪ್ರಕಾಶಿಸುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ನಿಮ್ಮ ಸುತ್ತ ಹೀಗೆ ಇದೆ ಅಂತ ಹೇಳಿ ಕಲ್ಪಿಸಿಕೊಳ್ಳಿ. ಬ್ರಹ್ಮಾಂಡದ ಶಕ್ತಿಯೊಂದಿಗೆ, ಬ್ರಹ್ಮಾಂಡದ ಪ್ರೀತಿಯನ್ನು ನಿಮ್ಮ ದೇಹದ ಒಳಗೆ ಹೋಗುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಈಗ ನಿಮ್ಮ ಕಣ್ಣ ಮುಂದೆ ನಿಮ್ಮೊಂದಿಗೆ ಸಂಬಂಧ ಸುಧಾರಿಸಬೇಕಾದ ವ್ಯಕ್ತಿಯನ್ನು ನೆನಪಿಸಿಕೊಳ್ಳಿ. ನಿಮ್ಮ ಪತಿಯಾಗಿರ್ಬೋದು, ಅಥವಾ ನಿಮ್ಮ ವೈಫ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು. ಯಾರಿಂದ ಹೆಚ್ಚು ನೋವಾಗಿರುತ್ತೋ ಅವರನ್ನು ಕಲ್ಪಿಸಿಕೊಳ್ಳಿ. ಅವರು ನಿಮ್ಮ ಎದುರು ನಿಂತಿರುವುದನ್ನು ನೋಡಿ ನಿಮ್ಮ ಹೃದಯದ ಗುಲಾಬಿ ಬೆಳಕು ಒಂದು ಪ್ರಕಾಶಮಾನವಾದ ಕಿರಣವಾಗಿ ಹೊರಹೊಮ್ಮಿ ಅವರ ಹೃದಯವನ್ನು ತಲುಪುತ್ತಿರುವುದನ್ನು ಗಮನಿಸಿ. ನಿಮ್ಮ ಹೃದಯದಿಂದ ಅವರ ಹೃದಯದಕ್ಕೆ ಒಂದು ಗುಲಾಬಿ ಬಣ್ಣದ ಕನೆಕ್ಷನ್, ಈ ಎನರ್ಜಿ ಪಾಸ್ ಆಗೋದನ್ನ ಗಮನಿಸಿ. ಆ ವ್ಯಕ್ತಿಗೆ ಹೇಳಿ, ಅವರ ಕಣ್ಣುಗಳನ್ನ ನೋಡುತ್ತಾ ಮನಸ್ಸಿನಲ್ಲಿ ಹೀಗೆ ಹೇಳಿ. ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಯ ಕಣ್ಣುಗಳನ್ನು ನೋಡುತ್ತಾ, ನನ್ನ ಮತ್ತು ನಿನ್ನ ನಡುವೆ ಇದ್ದ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ನಾನು ಇಂದು ಕತ್ತರಿಸುತ್ತಿದ್ದೇನೆ. ನಾನು ನನ್ನಲ್ಲಿರುವ ಒಳ್ಳೆಯತನವನ್ನು ಗೌರವಿಸುತ್ತೇನೆ. ನನ್ನಿಂದ ನಿನಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸು. ನನ್ನಿಂದ ನಿನಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸು. ನಮ್ಮ ನಡುವೆ ಈಗ ಕೇವಲ ಪ್ರೀತಿ ಮತ್ತು ಗೌರವ ಮಾತ್ರ ಉಳಿದಿದೆ. ನಮ್ಮಿಬ್ಬರ ಮಧ್ಯೆ ಕೇವಲ ಪ್ರೀತಿ ಮತ್ತು ಗೌರವ ಮಾತ್ರ ಉಳಿದಿದೆ. ಅವರ ಮುಖದಲ್ಲಿ ಒಂದು ಸಮಾಧಾನದ ನಗು ಮೂಡುತ್ತಿರುವುದನ್ನು ಗಮನಿಸಿ. ಹಾಗೆ ನಿಮ್ಮ ಮುಖದಲ್ಲಿ ಸಹಿತ ಒಂದು ನಗುವನ್ನು ಗಮನಿಸಿ. ಇಬ್ಬರ ಮಧ್ಯೆ ಒಂದು ಪ್ರೀತಿಯ ಗುಲಾಬಿ ಬಣ್ಣದ ಎನರ್ಜಿ
ನಿಮ್ಮ ಹೃದಯದಿಂದ ಅವರ ಹೃದಯಕ್ಕೆ ಸೂಚನೆಯನ್ನ ಕೊಡ್ತಾ ಇದೆ. ಅಪಾರವಾದ ಪ್ರೀತಿಯನ್ನು ಶೇರ್ ಮಾಡ್ತಾ ಇದೆ. ಇಬ್ಬರ ಮಧ್ಯೆ ಒಂದು ಒಳ್ಳೆಯ ಬಾಂಧವ್ಯ ಬೆಳೀತಾ ಇದೆ. ಇಬ್ಬರ ನಡುವೆ ಇದ್ದ ಕಹಿ ಗೋಡೆ ಕರಗಿ ಹೋಗುತ್ತಿದೆ, ಕರಗಿ ನೀರಾಗಿ ಹರಿಯುತ್ತಿದೆ. ಇಬ್ಬರ ಮಧ್ಯೆ ಇರುವಂತಹ ಕಹಿ ಗೋಡೆ ಕರಗಿ ಹೋಗುತ್ತಿದೆ, ನೀರಾಗಿ ಹೋಗುತ್ತಿದೆ. ಇಬ್ಬರ ಮಧ್ಯೆ ಬ್ರಹ್ಮಾಂಡವು ಒಂದು ಕವಚವನ್ನು ಸೃಷ್ಟಿ ಮಾಡಿದೆ. ಆ ಬ್ರಹ್ಮಾಂಡದ ಎನರ್ಜಿ, ಆ ಕವಚವು ಇಬ್ಬರ ಮಧ್ಯೆ ಒಂದು ಕನೆಕ್ಷನ್ ಜೋಡಿಸಿದೆ. ಇಬ್ಬರ ಮಧ್ಯೆ ಒಂದು ಕವಚ ನಿರ್ಮಾಣವಾಗಿದೆ. ಇಬ್ಬರ ಮುಖದಲ್ಲಿ ಒಂದು ಕಿರುನಗೆ ಸೇರಿದೆ. ಈಗ ಆ ವ್ಯಕ್ತಿಯನ್ನು ಪ್ರೀತಿಯಿಂದ ಬೀಳ್ಕೊಡಿ. ನೀವು ಯಾರನ್ನ ಎದುರಿಸಿದ್ದೆ, ನೀವು ಎದುರಿಗೆ ಯಾವ ವ್ಯಕ್ತಿಯನ್ನ ಕರೆದುಕೊಂಡಿದ್ದೆ, ಆ ವ್ಯಕ್ತಿಯನ್ನ ಪ್ರೀತಿಯಿಂದ ಬೀಳ್ಕೊಡಿ. ಈಗ ನಿಮ್ಮ ಇಡೀ ಕುಟುಂಬಕ್ಕೆ ಮತ್ತು ನಿಮ್ಮ ಸುತ್ತಲಿನ ಪ್ರತಿಯೊಬ್ಬರಿಗೂ ಗುಲಾಬಿ ಬಣ್ಣದ ಪ್ರೀತಿಯ ಬೆಳಕನ್ನು ಹರಡಿ. ನಿಮ್ಮ ಸಂಬಂಧಗಳು ಸುಂದರವಾಗುತ್ತಿದೆ. ಪ್ರತಿಯೊಬ್ಬರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. ನೀವು ಪ್ರತಿಯೊಬ್ಬರನ್ನು ಗೌರವಿಸುತ್ತಿದ್ದೀರಿ. ಇವಾಗ ನಿಮಗೆ ಆಳವಾದ ನೆಮ್ಮದಿ ಮತ್ತು ಪ್ರೀತಿಯ ಭಾವನೆಯಲ್ಲಿ ಲೀನವಾಗಿದ್ದೀರ. ಸಂಪೂರ್ಣವಾಗಿ 2 ನಿಮಿಷ ಮೌನವಾಗಿ ಧ್ಯಾನ ಮಾಡಿ. ಮೌನವಾಗಿರಿ. ನಿಮ್ಮ ಉಸಿರಿನ ಕಡೆ ಗಮನ ಇರುತ್ತದೆ. ಯಾವುದೇ ಥಾಟ್ಸ್ ಅನ್ನು ಸಹಿತ ಬರಲು ಬಿಡಬೇಡಿ. ಉಸಿರಿನ ಕಡೆ ಗಮನ ಇರಲಿ. ಎರಡು ನಿಮಿಷ ಮೌನವಾದಂತಹ ಧ್ಯಾನವನ್ನು ಮಾಡಿ. ಉಸಿರಾಟದ ಮೇಲೆ ಗಮನ ಇರಲಿ. ಮನಸ್ಸು ನಿಮ್ಮ ಹೃದಯ ಹಗುರವಾಗಿದೆ ಎಂದು ಗಮನಿಸಿ.
ಬ್ರಹ್ಮಾಂಡದ ಶಕ್ತಿಯು ಪ್ರೀತಿಯನ್ನು ತುಂಬುತ್ತಿದೆ, ಹೃದಯಕ್ಕೆ ಪ್ರೀತಿಯನ್ನು ತುಂಬುತ್ತಿದೆ. ಹಿರಿಯವರಿಗೆ ಕಳೆದುಕೊಂಡಂತಹ ಪ್ರೀತಿಯು ಹೃದಯಕ್ಕೆ ಸಿಗುತ್ತಿದೆ ಎಂದು ಭಾವಿಸಿ ಹುಟ್ಟಿದಾಗಿಂದಲೂ ನೀವು ಬೆಳೆದು ಇಷ್ಟು ದೊಡ್ಡವರಾಗಿದ್ದಾಗಿಂದಲೂ ಕಾಣಬೇಕಾದ ಪ್ರೀತಿಯು ಬ್ರಹ್ಮಾಂಡವು ನಿಮಗೆ ಕೊಡುತ್ತಿದೆ ಎಂದು ಭಾವಿಸಿ ಆ ಪ್ರೀತಿಯನ್ನು ಅನುಭವಿಸಿ. 2 ನಿಮಿಷ ಆ ಪ್ರೀತಿಯನ್ನು ಅನುಭವಿಸಿ. ನಿಮಗೆ ಹೃದಯ ಭಾರ ಆಗ್ತಾ ಇರ್ಬೋದು, ಕಣ್ಣೀರು ಬರ್ತಾ ಇರ್ಬೋದು, ಆಕಳಿಕೆ ಬರ್ತಾ ಇರ್ಬೋದು. ನಿಮ್ಮಲ್ಲಿರುವಂತಹ ಎಲ್ಲ ಕಳೆದುಕೊಂಡಂತಹ ಪ್ರೀತಿಯು ಮತ್ತೆ ನಿಮಗೆ ಬರುತ್ತಿಲ್ಲ. ಸಿಕ್ಕಿದೆ ಮಡಿಲು ಸಿಕ್ಕಿದೆ, ತಾಯಿಯ ಮಡಿಲು ಸಿಕ್ಕಿದೆ. ಆ ಪ್ರೀತಿಯ ಪ್ರಕೃತಿ ಮಾತೆಯ ಮಡಿಲು ಸಿಕ್ಕಿದೆ. ಪ್ರೀತಿಯನ್ನು ಅನುಭವಿಸಿ, ಪ್ರೀತಿಯನ್ನು ಅನುಭವಿಸಿ. ಪ್ರೀತಿಯಲ್ಲಿ ತೇಲಾಡುತ್ತಿದ್ದೀರಿ. ಆ ತಾಯಿಯ ಮಡಿಲಲ್ಲಿ ಶಾಂತಿಯ ನೆಮ್ಮದಿಯನ್ನು ಪಡೆಯುತ್ತಿದ್ದೀರಾ. ದೇಹಕ್ಕೆ ತಂದು ಈ ಸುಂದರವಾದ ಪ್ರೀತಿಯ ಭಾವನೆಗಾಗಿ ಬ್ರಹ್ಮಾಂಡಕ್ಕೆ ಧನ್ಯವಾದಗಳು.
ಎರಡು ಹಸ್ತಗಳನ್ನು ಸಡಿಲಗೊಳಿಸಿ ಎರಡು ಕೈಗಳನ್ನು ನಿಧಾನವಾಗಿ ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ಪೂರ್ತಿ ನಿಮ್ಮ ಬಾಡಿ ತುಂಬಾ ನಿಮ್ಮ ಎನರ್ಜಿನ ಪಾಸ್ ಮಾಡಿ. ಕೈಯನ್ನು ಉಜ್ಜಿರೋದನ್ನ ನಿಮ್ಮ ಬಾಡಿ ಪೂರ್ತಿ ಪಾಸ್ ಮಾಡಿ. ಎರಡು ಕೈಯನ್ನು ಕತ್ತರಿ ಮಾಡಿ, ಅಂದ್ರೆ ಎರಡು ಕೈಗಳನ್ನ ಭುಜದ ಮೇಲೆ ಇಡಿ. ರಿಲ್ಯಾಕ್ಸ್. ಕಣ್ಣುಗಳನ್ನು ಬಿಡಿ, ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಓಕೆ. ಅದರ ಸಹಜ ಸ್ಥಿತಿಗೆ ಬಂದಿದೆ ನಿಂತ್ಕೊಂಡಿದ್ದೀನಿ. ಎದುರಿಗಿರುವಂತಹ ನೀರನ್ನು ಕುಡಿದು ಹೇಗಿತ್ತು ಮೆಡಿಟೇಷನ್? ಹೇಳಿ, ಯಾರಾದ್ರೂ ತುಂಬಾ ಅನುಭವ? ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಫುಲ್ ಎನರ್ಜಿ ಇತ್ತು. ಬ್ರಹ್ಮಾಂಡದ ಸ್ವಲ್ಪ ಪ್ರೀತಿ ವಾಲ್ಯೂಮ್ ಕಡಿಮೆ ಆಗ್ಬೇಕು. ಸೌಂಡ್ ಅದೇ ಕೇಳ್ದೆ ನಾನು, ಯಾರು ಏನು ಹೇಳಲೇ ಇಲ್ಲ ಅಲ್ಲಿ. ಬಟ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಫ್ಲೋ ಮಿಸ್ ಆಗತ್ತೆ ಅಂತ ಡಿಸ್ಟರ್ಬ್ ಮಾಡ್ಲಿಲ್ಲ ಮ್ಯಾಮ್. ಹೌದಾ? ಹಾ, ನಾನಾದ್ರೂ ಕಡಿಮೆ ಮಾಡಿದೆ, ವ್ಯಾಲ್ಯೂಮ್ ಕಡಿಮೆ ಮಾಡಿದೆ, ಮತ್ತೆ ನೀವು ಯಾರು ಹೇಳಿಲ್ವಲ್ಲ, ಅದು ಹಾಗೆ ಇಲ್ಲ, ಅದು ನಿಮ್ ವಾಯ್ಸ್, ಸಾರಿ, ನಿಮ್ ವಾಯ್ಸ್ ಕಡಿಮೆ ಆಯ್ತು. ಮ್ಯೂಸಿಕ್ ಸೌಂಡ್ ಜಾಸ್ತಿ ಮ್ಯೂಸಿಕ್ ಆಯ್ತು. ಇರ್ಲಿ, ಹಾ. ಎನರ್ಜಿ ಕನೆಕ್ಟ್ ಆಗಿದೆ ಅಲ್ವಾ? ಹಾ, ಸಾರಿ, ತಪ್ಪಿದ್ರೆ ಕ್ಷಮಿಸಿ. ಇಲ್ಲ ಮೇಡಮ್, ಹಾಗೇನಿಲ್ಲ. ನೀವು, ನಾನ್ ಕೇಳ್ದೆ ನಿಮ್ಗೆ, ಅದಕ್ಕೋಸ್ಕರ ಕೇಳ್ದೆ, ಯಾರಾದ್ರೂ ಹೀಗೆ ಮಾತಾಡಿ ವ್ಯಾಲ್ಯೂಮ್ ಕಡಿಮೆ ಮಾಡಲ ಅಂತ ಹೇಳಿ. ಎನರ್ಜಿ ಕನೆಕ್ಷನ್ ಆಗಿರುತ್ತೆ, ತಪ್ಪೇನಿಲ್ಲ. ಓಕೆ ಓಕೆ. Okay. ಹೇಗಿತ್ತು ಮೆಡಿಟೇಷನ್? ಹೇಗಿತ್ತು? ಚೆನ್ನಾಗಿತ್ತು ಮ್ಯಾಮ್. ಹೌದಾ? ಲಕ್ಷ್ಮಿ ಮ್ಯಾಮ್ ಹೇಳಿ, ರಾಜಲಕ್ಷ್ಮಿ ಮ್ಯಾಮ್, ಮೆಡಿಟೇಷನ್ ಹೇಗಿತ್ತು ಅನುಭವ? ಚೆನ್ನಾಗಿತ್ತು. ಅಂದ್ರೆ ನನ್ಗೆ ಏನಾಯ್ತು, ಮಧ್ಯ ಕೆಲವು ವರ್ಡ್ಸ್ ಕೇಳಿಸ್ತಾ ಇರ್ಲಿಲ್ಲ, ಸಂದೇಶಗಳು. ಸೊ ಹಂಗಾಗಿ ಕನೆಕ್ಷನ್ ಸ್ವಲ್ಪ ಕಡಿಮೆ ಇತ್ತು ಅಂತ ನನ್ಗೆ ಅನ್ನಿಸ್ತು. ಹೌದಾ? ಇದು ನಂಗೆ ಗೊತ್ತಿಲ್ಲ ಬೇರೆಯವರು ಇದು ಏನಿದೆ ಅಂತ. ಇದು ಇನ್ನೊಂದ್ಸತಿ ರಿಪೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಮತ್ತೆ ಮೆಡಿಟೇಷನ್ ಅಂದ್ರೆ ನೆಕ್ಸ್ಟ್ ಟೈಮ್ ಆದಾಗ, ಯಾವಾಗ್ಲೂ. ನೆಕ್ಸ್ಟ್ ಟೈಮ್. ಓಕೆ. ಹಾ, ಜಸ್ಟ್ ನಂದೊಂದು ಸಜೆಷನ್ ಅಷ್ಟೇ. ಓಕೆ, ನೋಡೋಣ ಇವ್ರು ಯಾರಾದ್ರೂ ಏನಾದ್ರು ಹೇಳ್ತಾರ, ಮತ್ತೆ ಇನ್ನೊಂದ್ಸರಿ ರಿಪೀಟ್ ಮಾಡೋದಾ? ಚೆನ್ನಾಗಿತ್ತು ಮೇಡಮ್ ಮೆಡಿಟೇಷನ್. ಓಕೆ. ಮೇ ಬಿ ನೆಟ್ವರ್ಕ್ ಪ್ರಾಬ್ಲಮ್ ಸ್ವಲ್ಪ ಇರ್ಬೇಕು ಮ್ಯಾಮ್, ಸ್ವಲ್ಪ ಕಟ್ ಕೇಳ್ತಾ ಇತ್ತು. ಇಲ್ಲ ಮೇಡಮ್, ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಯಾಕಂದ್ರೆ ಇಲ್ಲಿ ಮಳೆ ಬರ್ತಾ ಇದೆ, ಹಾ ಮ್ಯಾಮ್, ಹಾಗಾಗಿ ಅದೇ ಸ್ವಲ್ಪ ನೆಟ್ವರ್ಕ್ ಸ್ಲೋನೇ ಇದೆ ಇಲ್ಲಿ. ಸ್ವಲ್ಪ ಒಂದೊಂದ್ ವರ್ಡ್ ಇದ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಅದು ಅದರ್ವೈಸ್ ಚೆನ್ನಾಗಿತ್ತು ಮ್ಯಾಮ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಓಕೆ, ಮತ್ತೆ ಯಾರಾದ್ರೂ? ಶ್ರುತಿ ಮ್ಯಾಮ್ ಹೇಗಿತ್ತು ನಿಮ್ಗೆ? ತುಂಬಾನೇ ಡೀಪ್ ಆಗಿ ಹೋಗಿದ್ರಿ. ಚೆನ್ನಾಗಿತ್ತು ಮೇಡಮ್ ನಮಗೇನ. ಓಕೆ 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 ಮೇಡಮ್, ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಶ್ರುತಿ ಮ್ಯಾಮ್, ಥ್ಯಾಂಕ್ ಯು ಸುಮಾ ಮ್ಯಾಮ್, ಥ್ಯಾಂಕ್ ಯು ರಾಜಲಕ್ಷ್ಮಿ ಮ್ಯಾಮ್, ಥ್ಯಾಂಕ್ ಯು ಎಲ್ಲರಿಗೂ. ಗುಡ್ ನೈಟ್, ಶುಭರಾತ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಸೇಮ್ ಟು ಯು. ಶುಭರಾತ್ರಿ. ಥ್ಯಾಂಕ್ ಯು, ನಮಸ್ತೆ, ಬಾಯ್, ಗುಡ್ ನೈಟ್. ಏನಾದ್ರು ಇತ್ತು ನಿಮ್ಗೆ ಹೇಳ್ಬೇಕು ಅನ್ನೋದಿತ್ತು ಅಂದ್ರೆ
ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಶೇರ್ ಮಾಡ್ಕೊಳ್ಳಿ. ಓಕೆ ಮ್ಯಾಮ್. ಓಕೆ ಮ್ಯಾಮ್. Thank you.